ಚೆಕ್ 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 ಚೆಕ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಆಕಾಶ ಮತ್ತು ಭೂಮಿಯ ಸೃಷ್ಟಿಕರ್ತನಾದ ಪರಮ ಪವಿತ್ರ ತಂದೆಯಾದ ದೇವರಿಗೆ ಕ್ರಿಸ್ತುವಿನ ಮೂಲಕ ನಮ್ಮ ಮಹಿಮೆಯ ನಾಮವನ್ನು ಘನಪಡಿಸುತ್ತೇನೆ. ಸ್ತೋತ್ರ, ಮಹಿಮೆ, ಗೌರವ ಮತ್ತು ಆರಾಧನೆ ಸದಾಕಾಲವು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಸೇರಲಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಈ ದಿನ ನಾವು ಒಂದೇ ನಂಬಿಕೆ, ಒಂದೇ ಐಕ್ಯತೆ, ಒಂದೇ ಪ್ರೀತಿಯಲ್ಲಿ ಒಂದಾಗಿ ಕೂಡಿರುವ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಕ್ರಿಸ್ತನ ಪ್ರೀತಿಯಲ್ಲಿ ಸ್ವಾಗತಿಸುತ್ತೇನೆ. ಹಾಗೆ ಈ ದಿನ ನಮ್ಮೊಂದಿಗೆ ಭಾಗವಹಿಸುತ್ತಿರುವ ಸಭೆಗಳಾದಂಥ BBSA ಎಕ್ಲಿಷಿಯಾ, ಡಾನ್ ಎಕ್ಲಿಷಿಯಾ, HAL ಎಕ್ಲಿಷಿಯಾ, ಇಮ್ಯಾನ್ಯುಯಲ್ ಎಕ್ಲಿಷಿಯಾ, ಶೆಪರ್ಡ್ ಸ್ಯಾಂಕ್ಚುರಿ ಎಕ್ಲಿಷಿಯಾ, HPR ಲೇಔಟ್, ಇದು ಸಹೋದರ ಕಾಲಿನ್ ಮತ್ತು ಸಹೋದರ ರಾಜ್ ಚಂದ್ರ ಅವರು ಸೇರಿರ್ತಕ್ಕಂಥ ಸಭೆ, ಜೆಹೋವಾ ಶಾಮ ಎಕ್ಲಿಷಿಯಾ, ಹೊಸ ರೋಡ್ ಎಕ್ಲಿಷಿಯಾ, ಲವದೇಶಿಯಾ ಎಕ್ಲಿಷಿಯಾ, KR ಪುರಂ ಎಕ್ಲಿಷಿಯಾ, ಹೊಸೂರು ಎಕ್ಲಿಷಿಯಾ, ಸಹೋದರಾದಂಥ IA ಜೇಕಬ್ ಅವರು ಸೇರಿರುವಂಥ ಎಕ್ಲಿಷಿಯಾ, ಮೈಸೂರು BSA ಎಕ್ಲಿಷಿಯಾ, ಜಯಾನ್ ಬೈಬಲ್ ಸ್ಟೂಡೆಂಟ್ಸ್ ಎಕ್ಲಿಷಿಯಾ, ಸಿದ್ಧಾರ್ಥ ನಗರ ಸಹೋದರ ಥಾಮಸ್ ಅವರು ಕೂಡಿರ್ತಕ್ಕಂತಹ ಸಭೆ, ತುಮಕೂರು ಎಕ್ಲಿಷಿಯಾ, ಡಾನ್ ಎಕ್ಲಿಷಿಯಾ, JC ರೋಡ್, ಬೇಲೂರು ಎಕ್ಲಿಷಿಯಾ, ನಾಗೇನಹಳ್ಳಿ ಎಕ್ಲಿಷಿಯಾ, ಕುಪ್ಪಂ ಎಕ್ಲಿಷಿಯಾ, ಚನ್ನರಾಯಪಟ್ಟಣ ಎಕ್ಲಿಷಿಯಾ, ಚಿಕ್ಕಮಂಗ್ಳೂರು ಎಕ್ಲಿಷಿಯಾ, ಮಂಗಳೂರು ಎಕ್ಲಿಷಿಯಾ, ಮತ್ತಿಕೆರೆ ಎಕ್ಲಿಷಿಯಾ, ತಿರುವಣ್ಣಾಮಲೈ ಎಕ್ಲಿಷಿಯಾ, ತಾವರ್ಕೆರೆ ಎಕ್ಲಿಷಿಯಾ, ಲಿಂಗರಾಜಪುರಂ ಎಕ್ಲಿಷಿಯಾ, ಸಹೋದರಾದಂಥ ಪ್ರಕಾಶ್ ಸೇರಿರುವ ತಿರುಪತ್ತೂರು ಮತ್ತು ಚನ್ನಪಟ್ಟಣ ಎಕ್ಲಿಷಿಯಾ, ತಿರುಪತ್ತೂರು ಎಕ್ಲಿಷಿಯಾ, ಸಹೋದರಾದಂಥ ರಾಜು ಸೇರಿರುವಂಥ ಎಕ್ಲಿಷಿಯಾ, ಸಹೋದರ ಸಿಲ್ವಸ್ಟಲ್ ಅವರ ಎಕ್ಲಿಷಿಯಾ, ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಎಕ್ಲಿಷಿಯಾ, ಲಿಂಗರಾಜಪುರಂ ಸಹೋದರ ಕ್ರಿಸ್ಟೋಫರ್ ಅವರು ಕೂಡಿರ್ತಕ್ಕಂಥ ಎಕ್ಲಿಷಿಯಾ, ಮತ್ತು ದಾವಣಗೆರೆ ಎಕ್ಲಿಷಿಯಾರವರಿಗೂ ಮತ್ತು ಕಾರಣಾಂತರಗಳಿಂದ ಬರಲು ಸಾಧ್ಯವಾಗದೇ ಇರುವಂತಹ ಎಕ್ಲಿಷಿಯಾ ಮತ್ತು ಸಹೋದರ ಸಹೋದರಿಯರಿಗಳಿಗೂ ಹಾಗೂ ಈ ಆನ್ಲೈನ್ ಮೂಲಕ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ಕ್ರಿಸ್ತನ ಮೂಲಕ ಪ್ರೀತಿಯಲ್ಲಿ ಸ್ವಾಗತಿಸುತ್ತೇನೆ. ಹಾಗೂ ಈ ದಿನದಲ್ಲಿ ನಮಗೆ ಮುಖ್ಯವಾದ 4 ಸಹೋದರರುಗಳು ದೇವರ ವಾಕ್ಯ ಸಂದೇಶವನ್ನು ನಮಗೆ ವಿತರಿಸುವಂತೆ ಇಲ್ಲಿದ್ದಾರೆ. ಅವರುಗಳಲ್ಲಿ ಸಹೋದರಾದಂಥ ಮನೋಹರ್ ಮ್ಯಾಂಗ್ಳೂರು ಸಭೆ ಸೇರಿದಂಥವರು, ಸಹೋದರಾದಂಥ ಜೇಮ್ಸ್ ಭಾಸ್ಕರ್ ಕೊಯಂಬತ್ತೂರು ಸಭೆಯಿಂದ, ಸಹೋದರಾದಂಥ ಮುತ್ತು ಕ್ರಿಸ್ಟೋಫರ್ ಲಿಂಗರಾಜ್ ಸಭೆಯಿಂದ, ಸಹೋದರಾದಂಥ ರಾಯಲ್ ಬ್ರಿಟೋ ನವೋದೇಶಿಯ ಸಭೆಯಿಂದ ಈ 4 ಸಹೋದರರಿಗೆ ತಂದೆ ದೇವರ ಪರಿಶುದ್ಧ ಆತ್ಮವನ್ನು ಕೊಟ್ಟು ನಡೆಸುವ ಹಾಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರು 4 ಜನವನ್ನು ಕೂಡ ಸ್ವಾಗತಿಸುತ್ತೇನೆ. ಈ ದಿನದ ಉದ್ದೇಶ, ನಾವು ಮಾರ್ಚ್ 31ರಂದು ಆಚರಿಸಲಿರುವ ಕರ್ತನ ರಾಭೋಜನದ ಪವಿತ್ರ ಸ್ಮರಣೆಗಾಗಿ ನಮ್ಮ ಹೃದಯ ಮತ್ತು ಮನಸ್ಸನ್ನು ಸಿದ್ಧಗೊಳಿಸುವುದಾಗಿದೆ. ನಮಗಾಗಿ ತಾನೇ ತಾನು ಅರ್ಪಿಸಿಕೊಂಡ ನಮ್ಮ ಕರ್ತನ ತ್ಯಾಗವನ್ನು ಸ್ಮರಿಸುವ ಅತ್ಯಂತ ಅರ್ಥಪೂರ್ಣವಾದ ಸಂದರ್ಭ ಈ ಒಂದು ದಿನವಾಗಿದೆ. ಲೂಕ 22ನೇ ಅಧ್ಯಾಯ 19ನೇ ವಚನ, ಇದು ನಿಮಗಾಗಿ ಕೊಡುವ ನನ್ನ ದೇಹ, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ. ಮತ್ತಾಯ 26ನೇ ಅಧ್ಯಾಯ 27ರಿಂದ 28ರಲ್ಲಿ, 27 ಮತ್ತು 28ರವರೆಗೆ, ಇದನ್ನು ನೀವು ಎಲ್ಲರೂ ಕುಡಿಯಿರಿ, ಅದು ಅನೇಕರ ಪಾಪಕ್ಷಮೆಗಾಗಿ ಸುರಿಸಲ್ಪಡುವ ನನ್ನ ಒಡன்பಡಿಕೆಯ ರಕ್ತ. ಫಸ್ಟ್ ಕೊರಿಂಥಿಯರಿಗೆ 11ನೇ ಅಧ್ಯಾಯ 26ನೇ ವಚನ, ನೀವು ಈ ರೊಟ್ಟಿಯನ್ನು ತಿನ್ನಿ ಈ ಪಾತ್ರೆಯನ್ನು ಕುಡಿಯುವ ಪ್ರತಿ ಸಾರಿ ಕರ್ತನ ಮರಣವನ್ನು ಸೂಚಿಸುತ್ತೀರಿ. ಈ ಮೇಲ್ಕಂಡಂತಹ 3 ಮುಖ್ಯ ವಾಕ್ಯಗಳ ಪ್ರಕಾರ ಈ ಪವಿತ್ರ ದಿನದತ್ತ ನಾವು ಸಾಗಿಸುತ್ತಿರುವಾಗ ನಾವು ನಮ್ಮನ್ನು ಪರಿಶೀಲಿಸಿಕೊಂಡು ಆತ್ಮಿಕವಾಗಿ ಸಿದ್ಧರಾಗಿ ಕರ್ತನ ದೇಹವನ್ನು ಸೂಚಿಸುವ ರೊಟ್ಟಿ, ಕರ್ತನ ರಕ್ತವನ್ನು ಸೂಚಿಸುವ ದ್ರಾಕ್ಷರಸ, ಆ ಪಾತ್ರೆಯ ಪಾನದಲ್ಲಿ ಭಾಗವಹಿಸಲು ಸಿದ್ಧರಾಗೋಣ. ಈ ಸಮಯವನ್ನು ಪ್ರಾರ್ಥನೆ,
ವಿನಯ ಮತ್ತು ಏಕತೆಯಲ್ಲಿ ಜಾಣ್ಮೆಯಿಂದ ಬಳಸಿಕೊಳ್ಳೋಣ. ನಾವು ಒಂದೇ ದೇಹವಾಗಿ ಒಂದಾಗಿ ಸೇರಿ ನಮ್ಮ ನಂಬಿಕೆ ಮತ್ತು ಪ್ರೀತಿಯನ್ನು ಬಲಪಡಿಸಿಕೊಂಡು ಈ ಪವಿತ್ರ ಸ್ಮರಣೆಯಲ್ಲಿ ಭಾಗವಹಿಸಲು ಸಿದ್ಧರಾಗೋಣ. ರೋಮಾಪುರದವರೆಗೆ ಬರೆದಂಥ ಅಧ್ಯಾಯ 7 ವಚನ 25. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ಈ ಒಂದು ಆರಾಧನೆ ಮುಂದುವರಿಸಲು ಸಹೋದರಾದಂಥ ಶಕ್ತಿ ಫ್ರಮ್ ಡಾನ್ ಬೈಬಲ್ ಸ್ಟೂಡೆಂಟ್ ಎಕ್ಲಿಷಿಯಾ MC ನಡೆಸಿಕೊಡುವ ಹಾಗೆ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಕೃಪೆ ಮತ್ತು ಕ್ರಿಸ್ತನ ಪ್ರೀತಿಯಿಂದಾಗಿ ನಾವೆಲ್ಲರೂ ಇವತ್ತು ಒಟ್ಟುಗೂಡಿ ಅವರನ್ನು ಆರಾಧಿಸುವಂತಹ ಈ ದಿನ ಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇನ್ನೊಂದು ಅನೌನ್ಸ್ಮೆಂಟ್ ಏನಂದರೆ, ಮಕ್ಕಳನ್ನ ದಯವಿಟ್ಟು ಸಂಡೇ ಕ್ಲಾಸ್ ಏರ್ಪಾಡು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಸಂಡೇ ಕ್ಲಾಸ್ ಕಳಿಸ್ಬೇಕಂತ ಕೇಳ್ಕೊಳ್ತೀನಿ. ಮತ್ತು ಆದಷ್ಟು ಸಹೋದರರು ಮುಂದೆ ಬಂದು ಕೂತ್ಕೊಂಡ್ರೆ ಭಾಳಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಸಿಸ್ಟರ್ಸ್ ಭಾಗದಲ್ಲಿ ಸ್ವಲ್ಪ ಸೀಟೆಲ್ಲ ಖಾಲಿ ಇದೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಿ. கிறிஸ்துவுக்குள் அன்பாய் அழைக்கப்பட்டிருக்கும் சகோதர சகோதரியரே, நம் பிதாவாகிய தேவனாலும் கிறிஸ்துவினாலும் அன்பின் வாழ்த்துக்களை தெரிவித்துக் கொள்கிறோம். My dear brothers and sisters in Christ, I welcome you in the name of Heavenly Father and Jesus Christ. ನಾವು ಈ ದಿನ ಈ ಕೂಟವನ್ನು ಪ್ರಾರಂಭ ಮಾಡುವ ಹಾಗೆ ಹಾಡುವ ಸಂಗೀತಗಳಿಂದ ಕಣ್ಣೆತ್ತಿ ಕ್ರೂಜೆಯನ್ನು ಎಂಬ ಹಾಡನ್ನು ಹಾಡುವುದರ ಮೂಲಕ ಈ ಕೂಟವನ್ನು ಪ್ರಾರಂಭ ಮಾಡೋಣ. ಕ್ವಯರ್ ಟೀಮ್ ದಯವಿಟ್ಟು ಮುಂದೆ ಬರಬೇಕಂತ ಕೇಳ್ಕೊಳ್ತೀನಿ. ಇದು ಡಾನ್ ಎಕ್ಲಿಷಿಯಾ ಸಭೆಯ ವತಿಯಿಂದ.
ದಯವಿಟ್ಟು ಎಲ್ಲರೂ ಕೂತ್ಕೊಬೇಕಂತ ಕೇಳ್ಕೊಳ್ತೀನಿ. ಇದೀಗ ಕೀರ್ತನೆಯ ಪಾರಾಯಣ. ರೀಡಿಂಗ್ಸ್ ಫ್ರಮ್ ದಿ ಬುಕ್ ಆಫ್ ಸ್ಯಾಮ್ಸ್. ಸ್ಯಾಮ್ಸ್ 22, 1-19. 22ನೆಯ ಕೀರ್ತನೆ ಓದ್ಬೇಕಂತ ಕೇಳ್ಕೊಳ್ತೀನಿ. ಫ್ರಮ್ ಡಾನ್ ಎಕ್ಲಿಷಿಯಾ. ಓದುವುದಕ್ಕೆ ಆರಿಸಿಕೊಂಡ ಕೀರ್ತನೆಗಳ ಗ್ರಂಥ 22 ವಚನ 1-18. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೋ? ನನ್ನ ಕೂಗನ್ನು ಕೇಳಿದೆಯೋ? ದೂರವಾಗಿದ್ದಿ. ನನ್ನ ದೇವರೇ, ಹಗಲಿನಲ್ಲಿ ಮೊರೆಯಿಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ഇരുಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು. ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ನಾನಾದರೂ ಹುಳದಂತನೇ ಹೊರತು ಮನುಷ್ಯನಲ್ಲ. ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸವಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ. ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ, ದೂರವಾಗಿರಬೇಡ. ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಿಲಿ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲುಗಳನ್ನು ತಿವಿದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ. ನನ್ನ ಮೇಲ್ಹೊತ್ತಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದ್ದಾರೆ ಎಂಬುದೇ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಹಿರಿಯ ಸಹೋದರಂತಹ ಪಾರ್ಥಸಾರಥಿ ಅವರನ್ನು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕಂತ ಅವರನ್ನು ಕರೀತೇನೆ. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು, ತನ್ನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಪರಿಶುದ್ಧವುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ನಿಮ್ಮ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸುವುದಾಗಿದ್ದೇವೆ. ತಂದೆಯೇ, ಅನೇಕ ಊರುಗಳಿಂದ ಅನೇಕ ಸಭೆಗಳವರು, ಸಹೋದರ ಸಹೋದರಿಯರು ನಮ್ಮನ್ನು ಒಂದು ಚಿಕ್ಕ ಗುಂಪಾಗಿ, ಒಂದು ಸಭೆಯಾಗಿ, ಒಂದೇ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಸತ್ಯದಲ್ಲಿ ಇಲ್ಲಿ ಕರೆತಂದಕ್ಕಾಗಿಯೂ, ಮತ್ತೆ ನಿಮ್ಮ ಮಗನು ಮಾಡಿದಂಥ ಆ ಶ್ರಮೆ ಮರಣವನ್ನು ನೆನೆಸಿಕೊಳ್ಳುವಂಥ ಈ ದಿನವನ್ನು ನಮಗೆ ಕೊಟ್ಟದಕ್ಕಾಗಿಯೂ ನಾವು ನಿಮಗೆ ಕೃತಜ್ಞತೆಯನ್ನು ಹೇಳುವವರಾಗಿದ್ದೇವೆ. ತಂದೆಯೇ, ಪ್ರಪಂಚದ ಸ್ಥಿತಿಯನ್ನು ನೋಡುವಾಗ ತಂದೆಯೇ, ಅನೇಕ ಕಡೆ ಯುದ್ಧಗಳು, ಕ್ಷಾಮ, ಪ್ರಕೃತಿ ವಿಕೋಪಕ್ಕೆ ಇರುವಂಥ ಈ ಸಮಯಗಳಲ್ಲಿ ತಂದೆಯೇ, ನಮ್ಮನ್ನು ಕಾದು ಕಾಪಾಡಿ ಇದುವರೆಗೆ ನಮ್ಮನ್ನು ನಡೆಸಿಕೊಂಡು ಬಂದದ್ದಕ್ಕಾಗಿಯೂ ನಾವು ನಿಮಗೆ ಕೃತಜ್ಞತೆಯನ್ನು ಹೇಳುವವರಾಗಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ತಂದೆಯೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನು ತಾನೇ ಇದ್ದಂಥ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಣಿಸದೆ ದಾಸನ ರೂಪವನ್ನು ಧರಿಸಿಕೊಂಡು ಈ ಭೂಲೋಕಕ್ಕೆ ಬಂದು ಧಿಕ್ಕರಿಸಲ್ಪಟ್ಟವನು, ವ್ಯಾಧಿ ಪೀಡಿತನು, ಪಾಪಿಯು ಅನ್ನುವ ನಿಂದನೆಗಳನ್ನು ಅವರು ಹೊತ್ತುಕೊಂಡು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು
ಅದರ ಮುಖಾಂತರ ತಂದೆಯೇ ನಮಗೆ ರಕ್ಷಣೆಯನ್ನು, ನಮಗೆ ಮಾತ್ರವಲ್ಲದೆ ಇಡೀ ಮಾನವ ಜನಾಂಗಕ್ಕೆ ರಕ್ಷಣೆಯನ್ನು, ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಡುವಂತ ಆ ಒಂದು ಕಾರ್ಯವನ್ನು ಆತನು ಮಾಡಿದ್ದಾನೆ ತಂದೆಯೇ. ಆತನ ಆ ಶ್ರಮೆ ಮರಣಗಳನ್ನ ನೆನೆಸಿಕೊಳ್ಳುವಂತ ದಿನ ಬಹಳ ಹತ್ತಿರವಿದೆ. ಆ ಒಂದು ಸಂಸ್ಕಾರವನ್ನ ನಡೆಸುವುದಕ್ಕೆ ನಾವೆಲ್ಲರೂ ಸಿದ್ಧತೆಗೊಳ್ಳುವಂತೆ ನಮಗೆ ಈ ದಿನ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಈ ದಿನ ನಡೆಯುವಂತ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿಯೂ ಮತ್ತೆ ಸಂದೇಶಗಳನ್ನ ಕೊಡುವಂತ ಸಹೋದರರಲ್ಲಿಯೂ ತಂದೆಯೇ ನೀವು ನಿಮ್ಮ ಪವಿತ್ರಾತ್ಮನನ್ನ ಸುರಿಸಿ ಅವರ ಮುಖಾಂತರ ಬರುವಂತ ಪ್ರತಿಯೊಂದು ವಾಕ್ಯಗಳನ್ನ ನಾವು ಕೇಳುವವರು ಮಾತ್ರವಲ್ಲದೆ ಅದರ ಪ್ರಕಾರ ನಡೆಯುವಂತೆ ನಮಗೆ ಬೇಕಾಗುವಂತ ಜ್ಞಾನ ವಿವೇಕಗಳನ್ನ ಮಾರ್ಗದರ್ಶನವನ್ನ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ತಂದೆಯೇ ಎಲ್ಲ ಸಭೆಗಳವರು, ಎಲ್ಲ ಸಹೋದರ ಸಹೋದರಿಯರು ಮುಖ್ಯವಾಗಿ ಆ ರೊಟ್ಟಿಯಲ್ಲಿಯೂ ದ್ರಾಕ್ಷಾರಸದಲ್ಲಿಯೂ ಪಾಲ್ಗೊಳ್ಳುವಂಥವರಾದ ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪೆಯನ್ನಿಟ್ಟು ಆ ಸಂಸ್ಕಾರವನ್ನು ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ನಾವು ಸಿದ್ಧತೆಯನ್ನು ಹೊಂದಿ ಆ ದಿನವೂ ಸಹ ನಿಮಗೆ ಯೋಗ್ಯತೆ, ನಿಮಗೆ ಮಹಿಮೆಯನ್ನು ತರುವಂತೆ ಆ ದಿನವನ್ನ ನಮ್ಮೆಲ್ಲರನ್ನು ನಡೆಸಬೇಕಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಆ ನಂತರ ತಂದೆಯೇ ನಮ್ಮ ಜೀವಿತಾಂತರ ನಮಗೆ ಕ್ರಿಸ್ತನನ್ನ ಧರಿಸಿಕೊಂಡು ನಾವು ನಡೆಯುವಂತ ಸಮಯದಲ್ಲಿ ಈ ಪ್ರಪಂಚದ ಚಿಂತೆಗಳಿಂದ ನಾವು ದೂರ ಹೊಂದಿ ನೀವು ಹಾಕಿಕೊಟ್ಟಂತ ಆ ಮಾರ್ಗದಲ್ಲಿ ನಡೆಯುವಂತೆ ಮತ್ತೆ ನೀನು ಸ್ಥಾಪಿಸಲಿಕ್ಕಿರುವಂತಹ ರಾಜ್ಯದಲ್ಲಿ ನಾವೆಲ್ಲರೂ ಒಂದು ಪಾಲನ್ನು ಹೊಂದಿಕೊಳ್ಳುವಂತೆ ನಮಗೆ ಬೇಕಾಗುವಂತಹ ಮಾರ್ಗದರ್ಶನವನ್ನ, ಜ್ಞಾನ ವಿವೇಕಗಳನ್ನ, ನಿಮ್ಮ ಪವಿತ್ರಾತ್ಮನ ವರಗಳನ್ನ ದಯಪಾಲಿಸಬೇಕಾಗಿ ಸಹ ನಾವು ಬೇಡವರಾಗಿದ್ದೇವೆ. ಈ ದಿನ ಇಲ್ಲಿ ನೆರೆದಿರುವಂತಹ ನಮ್ಮೆಲ್ಲರ ಮೇಲೆಯೂ ಮತ್ತೆ ಪ್ರಪಂಚದಾದ್ಯಂತ ಇದೇ ರೀತಿ ನಡೆಯುವಂತ ಎಲ್ಲ ನಿನ್ನ ಹೆಸರಿನಲ್ಲಿಯೂ ನಿನ್ನ ಮಗನ ಹೆಸರಿನಲ್ಲಿ ನಡೆಯುವಂತ ಎಲ್ಲ ಕೂಟಗಳಿಗೋಸ್ಕರ ನಾವು ನಿಮಗೆ ಪ್ರಾರ್ಥಿಸುವವರಾಗಿದ್ದೇವೆ. ಈ ದಿನದ ಪರ್ಯಂತರ ತಂದೆ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಾನ್ನಿಧ್ಯ ನಾವು ಇರಲಿ. ನಾವೆಲ್ಲರೂ ಶ್ರದ್ಧೆಯಿಂದ ನಿಮ್ಮ ವಾಕ್ಯಗಳನ್ನ ಕೇಳಿ ನಾವು ಈ ದಿನ ನಡೆಸುವಂತೆಯೂ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ನಾವು ನಡೆಯುವಂತೆಯೂ ನಮ್ಮೆಲ್ಲರನ್ನ ನಿಮ್ಮ ವಾಕ್ಯದಲ್ಲಿಯೂ ನಾವು ನಮ್ಮ ನಂಬಿಕೆ ನಿರೀಕ್ಷೆಗಳನ್ನ ದೃಢಪಡಿಸಿಕೊಂಡು ನಾವು ಮಾಡಿಕೊಂಡಂತ ಆ ಒಡಂಬಡಿಕೆಯನ್ನು ನೆರವೇರಿಸುವಂತೆ ಶಕ್ತರಾಗುವಂತೆಯೂ ನಮ್ಮನ್ನು ನಡೆಸಬೇಕಾಗಿ ಈ ಒಂದು ಪ್ರಾರ್ಥನೆಯನ್ನು ನಿನ್ನ ಮಗನೂ ನಮ್ಮ ರಕ್ಷಕನೂ ಮಧ್ಯಸ್ಥನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಈ ಒಂದು ಮೊದಲನೇ ಭಾಗದ ವೇದ ಭಾಗ ಓದುವಿಕೆ ಸಹಾಯಕ್ಕಾಗಿ ನಾನು ಸಹೋದರಿ ನ್ಯಾನ್ಸಿ ಅವರನ್ನು ಮತ್ತು ಸಹೋದರಿ ಕ್ರಿಶ್ಚಿನ್ ಅವರನ್ನು ಮುಂದೆ ಬಂದು ಕುಳಿತುಕೊಬೇಕಂತ ಕೇಳ್ಕೊಳ್ತೀನಿ. ಮೊದಲನೇ ಭಾಗದ ದೇವ ಸಂದೇಶವನ್ನು ನೀಡಲಿರುವರು ಸಹೋದರರಂತಹ ಮನೋಹರ್ ಮಂಗಳೂರು ಭಾಗದಿಂದ. ಅವರು ಆದುಕೊಂಡಿರುವ ವಿಷಯ ಸ್ಪಿರಿಚುವಲ್ ಯೂನಿಟಿ ಆ್ಯಂಡ್ ಪಾರ್ಟ್ನರ್ಶಿಪ್. ಇದಕ್ಕೆ ಆಧಾರ ವಚನವಾಗಿ 1 ಕೊರಿಂಥ 10:16 verse and 17. 1 Corinthians 10th chapter verse 16 and 17. I request sisters to read, please. ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುವುದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಈ ಒಂದು ವಾಕ್ಯದ ಆಧಾರದ ಅಡಿಯಲ್ಲಿ ಸೌರಂತಹ ಮನೋಹರ್ ಅವರು ವಾಕ್ಯ ಸಂದೇಶ ನೀಡಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಐ ವೆಲ್ಕಮ್ ಬ್ರದರ್ ಮನೋಹರ್ ಟು ದಿ ಪೋಡಿಯಂ ಪ್ಲೀಸ್.
ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನೂ ಮತ್ತೊಂದು ಆವರ್ತಿ ಒಂದೇ ಕುಟುಂಬವನ್ನಾಗಿ ಸೇರಿಸಿ ನಾವು ಆತನ ಪರಿಶುದ್ಧ ನಾಮವನ್ನು ಸ್ತುತಿಸುವ ಹಾಗೆಯೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕ್ಷಮೆ ಸಂಕಟಗಳನ್ನು ನಾವು ನೆನಪು ಮಾಡುತ್ತಾ ಈ ಒಂದು ವಿಶೇಷವಾದ ಸೌಭಾಗ್ಯವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಖ್ಯವಾಗಿ ಮಂಗಳೂರಿನಿಂದ ಎಲ್ಲ ಸಹೋದರ ಸಹೋದರಿಯರ ಎಲ್ಲ ವಿಶೇಷವಾದಂತಹ ವಂದನೆಗಳನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸುವನಾಗಿದ್ದೇನೆ. ನಾವು ಇವತ್ತು ಆರಿಸಿಕೊಂಡಂತಹ ವೇದವಾದ ಅದೇ 1 ಕೊರಿಂಥ್ಯ 10ನೇ ಅಧ್ಯಾಯ 16 ಮತ್ತು 17ನೇ ವಚನ. ನಾವು ಓದಿದ ಹಾಗೆ, ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುವುದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುವುದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವೆ ಎಂಬಂತಹ ಈ ಒಂದು ವಾಕ್ಯ ಇಲ್ಲಿ ನಾವು ಪೌಲನ್ನು ಏನ್ ಮಾಡಿದ್ರು, ಕೊರಿಂಥ ಸಭೆಯವರಿಗೆ ಬರೆದ್ರು. ಹಾಗಾದ್ರೆ ನಾವಿಲ್ಲಿ ನೋಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದೇ ರೊಟ್ಟಿ ಮತ್ತೆ ಒಂದೇ ಪಾತ್ರೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅನೇಕ ಧಾನ್ಯಗಳನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಜ್ಜಿ ಅದನ್ನೊಂದು ಪುಡಿ ಮಾಡಿ ಅದೇನ್ ಮಾಡ್ತದೆ, ಒಂದೇ ರೊಟ್ಟಿಯನ್ನಾಗಿ ನಾವೇನ್ ಮಾಡ್ತೇವೆ. ಆ ರೊಟ್ಟಿ ಏನಾಗ್ತದೆ ಅಂತ ಹೇಳಿದ್ರೆ ಇತರರು ತಿನ್ನುವುದಕ್ಕೋಸ್ಕರ ಆ ಕಾಳುಗಳು ಏನಾಗ್ತದೆ ಅಂತ ಹೇಳಿದ್ರೆ ಪುಡಿಯಾಗಿ ಒಂದು ರೊಟ್ಟಿಯಾಗಿ ಏನಾಗ್ತದೆ, ಮಾರ್ಪಾಟಾಗ್ತದೆ. ಅಂತಹ ಸಂದರ್ಭದಲ್ಲಿ ಆ ಕಾಳುಗಳು ಏನಾಗುವುದಿಲ್ಲ, ಒಂದೇ ಆಗಿ ಉಳಿಯುವುದಿಲ್ಲ. ಎಲ್ಲಾ ಕಾಳುಗಳು ಒಂದೇ ರೊಟ್ಟಿಯಾಗಿ ಏನಾಗ್ತದೆ, ಅಲ್ಲಿ ಮಾರ್ಪಾಟಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದ್ರಾಕ್ಷಿ ಹಣ್ಣುಗಳು ಕೂಡ ದ್ರಾಕ್ಷಾರಸವಾಗಿ ಮಾರ್ಪಾಟಾಗುವಾಗ ಎಲ್ಲಾ ದ್ರಾಕ್ಷಿ ಹಣ್ಣುಗಳು ಒಂದೊಂದಾಗಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ತನ್ನ ವೈಯಕ್ತಿಕ ಗಾತ್ರವನ್ನು ಬಿಟ್ಟು ಅದೇನಾಗ್ತದೆ, ಒಂದು ದ್ರಾಕ್ಷಾರಸವಾಗಿ ಅದು ಮಾರ್ಪಾಟಾಗ್ತದೆ. ಆ ದ್ರಾಕ್ಷಾರಸ ಜೀವ ಕೊಡುವಂತಹ ಒಂದು ಆತ್ಮವಾಗಿ ಏನಾಗ್ತದೆ, ಅದು ನಮಗೆ ಸಿಗ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದೇ ಮತ್ತಾಯ 26ನೇ ಅಧ್ಯಾಯ 26ರಿಂದ 28. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಹಾಗಾದ್ರೆ ಮತ್ತದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ ಏನಂತ ಹೇಳಿದ್ರೆ, ಮತ್ತು ಅವರು ಊಟ ಮಾಡುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ಶರೀರವಾಗಿದೆ. ಇದೇನಾಗಿದೆ, ನನ್ನ ಶರೀರವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿ ನೀವೆಲ್ಲರೂ ಕುಡಿಯಿರಿ, ಯಾಕಂದರೆ ಇದು ಅನೇಕರಿಗೋಸ್ಕರ ಪಾಪ ಪರಿಹಾರಕ್ಕಾಗಿ ಕೊಯ್ಯಲ್ಪಡುವ ಹೊಸ ಒಡಂಬಡಿಕೆಯ ರಕ್ತವಾದ ನನ್ನ ರಕ್ತ ಎಂಬುದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಾಮಿಯಲ್ಲಿ ಹೇಳ್ತಾರೆ. ಹಾಗಾದ್ರೆ ನಾವು ತಿಳಿಯತಕ್ಕಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ಇಂತಹ ಮಹತ್ವವುಳ್ಳ ರಾಜನ ಒಂದು ಶಿಲುಬೆ ಶ್ರಮೆಯನ್ನು ನಾವು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಅಂತಹ ದೇವಕುಮಾರನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ಪರಿಹರಿಸಲಿಗೋಸ್ಕರವಾಗಿ, ಅದೇ ಹೇಳಿದ್ರಲ್ಲ, ಅನೇಕರಿಗೋಸ್ಕರ ಪಾಪ ಪರಿಹಾರಕ್ಕಾಗಿ ಹೊಯ್ಯಲ್ಪಡುವ ಹೊಸ ಒಡಂಬಡಿಕೆಯ ರಕ್ತ ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಒಂದು ದ್ರಾಕ್ಷಾರಸವನ್ನು ತನ್ನ ಶಿಷ್ಯರಿಗೆ ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ನೋಡುವಾಗ 1 ಕೊರಿಂಥ್ಯ 11ನೇ ಅಧ್ಯಾಯ 23ರಿಂದ 26. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನನಗ್ ಏನ್ ಮಾಡಿ, ನೀವು
ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಮುಂದೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಸಾಕು. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಪ್ರಸಿದ್ಧಪಡಿಸುತ್ತೀರಿ. ಹಾಗಾದ್ರೆ ನಾವು ನಮ್ಮ ಕರ್ತನ ಮರಣವನ್ನು ಪ್ರಸಿದ್ಧಪಡಿಸುವಂತಹ ಹಂಗಿನವರಾಗಿದ್ದೇವೆ. ನಾವು ಅದನ್ನೇನ್ ಮಾಡಬೇಕು? ಪ್ರಸಿದ್ಧ ಪಡಿಸಲೇಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಹಾಗಾದ್ರೆ ನಾವು ಕರ್ತನ ಮರಣವನ್ನು ಹೇಗೆ ಪ್ರಸಿದ್ಧಪಡಿಸುವುದು? ಈಗ ನಾವೆಲ್ಲರೂ ಇಲ್ಲಿ ಬಂದು ಸೇರಿದವಂತ ಪ್ರತಿ ಒಂದೊಂದು ಏನಾಗಿದ್ದೇವೆ? ಒಂದು ಕಾಳುಗಳಾಗಿದ್ದೇವೆ. ಒಂದೊಂದು ಸಿಂಗಲ್ ಏನಾಗಿದೆ? ದ್ರಾಕ್ಷ ರಸವಾಗಿದೆ, ದ್ರಾಕ್ಷ ಹಣ್ಣುಗಳಾಗಿದೆ. ಇವುಗಳೇನಾಗಬೇಕು? ಜಜ್ಜಲ್ಪಡಬೇಕು, ಒಂದು ರೊಟ್ಟಿ ಆಗಬೇಕು. ಜಜ್ಜಲ್ಪಡಬೇಕು, ಒಂದು ದ್ರಾಕ್ಷ ರಸವಾಗಿ ಮಾರ್ಪಡಬೇಕು. ಹಾಗಾದ್ರೆ ನಾವು ಯಾವ ರೀತಿ ಈ ಲೋಕದಲ್ಲಿ ಒಂದು ಹೇಳಿಕೆ, ಈ ಒಂದು ಅಪೊಸ್ತಲನ ಹೇಳಿಕೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸುಂದರವಾದಂತಹ ಒಂದು ಅಲಂಕಾರಿಕವಾದಂತಹ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪಾಠವನ್ನು ನಾವು, ಹೋಲಿಕೆಯನ್ನು ನಾವು ನೋಡ್ತೇವೆ. ಹೇಗಂತ ಹೇಳಿದ್ರೆ, ಕರ್ತನ ಜನರು ಒಂದೇ ರೊಟ್ಟಿ ಮತ್ತು ಒಂದೇ ಪಾತ್ರೆಯಲ್ಲಿ ಏನಾಗ್ತಾರೆ? ಭಾಗಿಗಳಾಗುವಂತಹದ್ದು ಅತ್ಯಂತ ಪ್ರಾಮುಖ್ಯವಾದಂತಹ ವಿಚಾರ. ಮತ್ತೆ ನಾವು ಪರಲೋಕದ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕೆ ಇದು ಒಂದೇ ಒಂದು ಏನಾಗಿದೆ? ಮಾರ್ಗವಾಗಿದೆ. ಆದುದರಿಂದ ಕರ್ತನು ನಮ್ಮನ್ನು ಕರೆದ ಮೇರೆಗೆ ನಾವೇನ್ ಮಾಡಬೇಕು? ಆ ಪಾತ್ರೆಯಲ್ಲಿ ಪಾನ ಮಾಡಬೇಕು. ಹಾಗೆಯೇ ಆತನ ಅನುಯಾಯಿಗಳಾದ ನಾವು ಸಹ ಮುರಿಯಲ್ಪಟ್ಟು ಒಂದೇ ರೊಟ್ಟಿಯಾಗಿ ನಾವೇನಾಗಬೇಕು? ಉಳಿದುಕೊಳ್ಬೇಕು ಎಂಬುದಾಗಿ ನಾವೇನ್ ಮಾಡಿದ್ದೇವೆ ಅಂತ ಇಲ್ಲಿ ತಿಳ್ಕೊಂಡಂತಹ ವಿಚಾರ. ಹಾಗಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1-11. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಹೆಡ್ಡಿಂಗ್ ಓದಿ. ಸತ್ತು ಜೀವಿತನಾಗಿ ಎದ್ದ ಕ್ರಿಸ್ತನಲ್ಲಿ ಐಕ್ಯವಾದವರು ಪಾಪದ ಪಾಲಿಗೆ ಸತ್ತು ಹೊಸ ನಡತೆ ಉಳ್ಳವರಾಗುವರು ಎಂಬ ಬೋಧನೆ. ಹಾಗಾದ್ರೆ ಇಲ್ಲಿ ನಾವು ನೋಡುವಂತಹ ವಿಚಾರ, ಸತ್ತು ಜೀವಿತನಾಗಿ ಎದ್ದ ಕ್ರಿಸ್ತನಲ್ಲಿ ಐಕ್ಯವಾದವರು ಯಾರಂತೆ? ಸತ್ತು ಜೀವಿತನಾಗಿ ಎದ್ದ ಕ್ರಿಸ್ತನಲ್ಲಿ ನಾವೆಲ್ಲರೂ ಏನಾಗಿದ್ದೇವೆ? ಐಕ್ಯವಾಗಿದ್ದೇವೆ. ಅಂತವರು ಪಾಪದ ಪಾಲಿಗೆ ಸತ್ತು ಹೊಸ ನಡತೆಯುಳ್ಳವರಾಗುವರು ಎಂಬಂತಹ ಒಂದು ಬೋಧನೆ ಎಂಬುದಾಗಿ ಅದಕ್ಕೆ ಹೆಡ್ಡಿಂಗ್ ಕೊಡ್ತಾರೆ. ಮುಂದೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ? ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ಹಾಗಾದ್ರೆ ಏನು ಹೇಳೋಣ? 1ನೇ ವಚನ, ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕಾ? ಕೃಪೆ ಉಂಟಲ್ಲ ನಮ್ಗೆ, ಯೇಸು ಕ್ರಿಸ್ತನಿಂದ ಸಿಗಿದಂತ ಧಾರಾಳವಾದ ಕೃಪೆ ನಮ್ಗೆ ಉಂಟಲ್ಲ ಎಂಬುದಾಗಿ ನಾವು ಇನ್ನೂ ಕೂಡ ಪಾಪದಲ್ಲಿ ಇರಬೇಕಾ? ಇಲ್ಲ. ಯಾಕಂತ ಹೇಳಿದ್ರೆ ನಾವು ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡುವಾಗ ಈ ಲೋಕದ ಆಸೆ ಗರ್ವವ ನಾವು ಸಂಪೂರ್ಣ ಏನ್ ಮಾಡಿದ್ದೇವೆ? ತ್ಯಾಜ್ಯ ಮಾಡಿದ್ದೇವೆ. ಮಾಡಲೇಬೇಕು. ಸ್ವಲ್ಪ ಕೂಡ ನಮ್ಮಲ್ಲಿ ಇರಬಾರದು. ಅದಕ್ಕೆ ಹೇಳ್ತಾರೆ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಇನ್ನೂ ಪಾಪದಲ್ಲಿ ಇರಬೇಕೋ? ಎಂದಿಗೂ ಇರಬಾರದು. ಯಾವತ್ತು ನಾವೇನ್ ಮಾಡಬಾರ್ದು? ಅದರಲ್ಲಿ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಇನ್ನು ನಾವು ಅದರಲ್ಲೇ ಬದುಕುವುದು ಹೇಗೆ? ನಾವು ಪಾಪದ ಪಾಲಿಗೆ ಏನಾಗಿದ್ದೇವೆ? ಸತ್ತಿದ್ದೇವೆ. ಯಾಕಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ನಮ್ಗೆ 2 ಅತ್ಯಂತ ಅಮೂಲ್ಯವಾದ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ದೀಕ್ಷಾ ಸ್ನಾನವನ್ನು ತಗೊಳ್ಳೇಬೇಕು. ಯೇಸು ಕ್ರಿಸ್ತನು ಮಾಡಿದಂತಹ ಕಡೆಯ ಭೋಜನದಲ್ಲಿ ನಾವೇನು ಮಾಡಬೇಕು? ನೆನೆಸಲೇಬೇಕು. ಅನುದಿನವೂ ನಾವೇನು ಮಾಡಬೇಕು? ನೆನೆಸಬೇಕು. ಮತ್ತು ನಾವು ಅದರಲ್ಲಿ ಏನಾಗಬೇಕು? ಪಾಲುಗಾರರಾಗಬೇಕು ಇಂತಹ ಒಂದು ಸೌಭಾಗ್ಯದಲ್ಲಿ. ಆದ್ರಿಂದ ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ
ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ನಿಮಗೆ ತಿಳಿಯೋದು ಇಲ್ಲಿ ಹೇಳ್ತಾರಲ್ಲ ಕ್ಲಿಯರ್ ಆಗಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂಬುದು ನಿಮಗೆ ತಿಳಿಯೋದು. ನಮ್ಗೆ ಗೊತ್ತುಂಟಲ್ಲ, ನಾವು ಇದಕ್ಕೋಸ್ಕರವೇ ಏನ್ ಮಾಡಿದ್ದೇವೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ನಾವೇನ್ ಮಾಡಿದ್ದೇವೆ, ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ನಾವೇನ್ ಮಾಡಿದ್ದೇವೆ ಅಂತೆ, ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆಕೊಳ್ಳಬೇಕು. ನಾವು ಕೂಡ ಏನಾಗ್ಬೇಕು, ಹೊಸಬರಾಗಿ ನಡೆದುಕೊಳ್ಳಬೇಕು. ನಾವು ಒಂದು ಬ್ರ್ಯಾಂಡ್ ನ್ಯೂ ಹೊಸಬರು. ನಾವು ಲೋಕದ ಪಾಲಿಗೆ ಸತ್ತಿದ್ದೇವೆ, ಪಾಪದ ಪಾಲಿಗೆ ಸತ್ತಿದ್ದೇವೆ, ಗರ್ವಕ್ಕೆ ನಾವು ಸತ್ತಿದ್ದೇವೆ. ಎಲ್ಲಕ್ಕೂ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಹೆಮ್ಮೆ, ಆತ್ಮಿಕವಾದಂತಹ ಹೆಮ್ಮೆ, ಅದಕ್ಕೆ ನಾವೇನಾಗಿದ್ದೇವೆ, ಸತ್ತಿದ್ದೇವೆ. ನಾವು ಏನಾಗಿದ್ದೇವೆ ಅಂತಂದ್ರೆ ದುರ್ಮಾರ್ಗ, ದುಷ್ಟತನ, ಇದಕ್ಕೆ ನಾವೇನ್ ಮಾಡಿದ್ದೇವೆ, ಸತ್ತಿದ್ದೇವೆ. ಸರಳತೆ, ಸತ್ಯತೆ ಎಂಬಂತಹ ಉಡುಪನ್ನು ನಾವು ಧರಿಸಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಆತನಂತೆಯೇ ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಆಗಿದ್ರೆ ಮಾತ್ರವೇ ನಾವೇನಾಗ್ತೇವೆ ಅಂತ ಹೇಳಿದ್ರೆ ಆ ಒಂದು ವಿಶೇಷವಾದಂತಹ ಒಂದು ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ನಾವೇನಾಗ್ತೇವೆ, ಐಕ್ಯವಾಗ್ತೇವೆ ಎಂಬಂತಹ ಸತ್ಯವನ್ನು ಇಲ್ಲಿ ನಮ್ಗೆ ಪೌಲನು ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ರು. ಮುಂದೆ ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟೆಂದೆಂದು ತಿಳಿದಿದ್ದೇವೆ. ಅಲ್ವಾ, ನಮ್ಗೆ ಗೊತ್ತಿಲ್ವಾ, ನಮ್ಮ ಪೂರ್ವ ಸ್ವಭಾವವನ್ನು ನಾವು ದೀಕ್ಷಾ ಸ್ನಾನದಲ್ಲಿ ನಾವು ಅದನ್ನು ಏನ್ ಮಾಡಿದ್ದೇವೆ, ಸಂಪೂರ್ಣವಾಗಿ ತೊರೆದು ಅದನ್ನೇನ್ ಮಾಡಿದ್ದೇವೆ, ಬಿಸಾಕಿ ಬಿಟ್ಟಿದ್ದೇವೆ, ಅದನ್ನು ಸಾಯಿಸಿ ಬಿಡ್ಬೇಕು ಸಂಪೂರ್ಣವಾಗಿ. ಅದೇ ರೀತಿಯಲ್ಲಿ ಹೇಳ್ತಾರೆ, ಶಿಲುಬೆಗೆ ಹಾಕಲ್ಪಟ್ಟಿತ್ತೆಂದು ತಿಳಿದಿದ್ದೇವೆ. ಶಿಲುಬೆಗೆ ಹಾಕಲ್ಪಟ್ಟ ಮೇಲೆ ಅದು ಡೆತ್ ಸೆಂಟೆನ್ಸ್ ಗೊತ್ತುಂಟು ನಮ್ಗೆ. ಅದೇ ರೀತಿಯಲ್ಲಿ ನಮ್ಮ ಪೂರ್ವ ಸ್ವಭಾವವನ್ನು ನಾವೇನ್ ಮಾಡಿದ್ದೇವೆ, ಸಾಯಿಸಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಆಗಿದೆಲ್ಲ ಅವನಿಗೆ. ಇನ್ನು ಏನಾಗಿರ್ತದೆ, ಇನ್ನು ಪಾಪದಲ್ಲಿ ಇರ್ಲಿಕ್ಕೆ ಆಗ್ತದ, ಸಾಧ್ಯವೇ ಇಲ್ಲ. ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆಂದು ನಂಬುತ್ತೇವೆ. ಯಾಕೆಂದರೆ ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದಿದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ, ಇನ್ನೂ ಏನಾಗುದಿಲ್ಲ, ಸಾಯುವುದಿಲ್ಲ. ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಯಾರದು ಪಾಪದ ಪಾಲು? ನಮ್ಮ ಪಾಪದ ಪಾಲಿಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದು. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ, ನಮ್ಮ ಪಾಪದ ಪಾಲಿಗೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅಂತಹ ಹೀನಾಯವಾದಂತಹ ಮರಣವನ್ನು ಏನ್ ಮಾಡ್ಬೇಕಾಯ್ತು, ಅವರು ಅನುಭವಿಸಬೇಕಾಯ್ತು. ಆತನು ಜೀವಿಸುವುದು ದೇವರಿಗಾಗಿಯೇ. ಆತನು ಜೀವಿಸುವುದು ಯಾರಿಗಂತೆ? ದೇವರಿಗಾಗಿಯೇ. ಅದೇ ಪ್ರಕಾರ ಯೇಸು ಕ್ರಿಸ್ತನ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಂತೆ, ನಾವು ಏನ್ ಮಾಡ್ಬೇಕು, ಎಣಿಸಿಕೊಳ್ಬೇಕು. ಇದರಲ್ಲಿ ನಾವು ನಿಜವಾಗಿಯೂ ಇದ್ದೇವಾ? ಇದು ನಮ್ಮ ಮನಸ್ಸಲ್ಲಿ ನಾವೇನ್ ಮಾಡ್ಬೇಕು, ಪ್ರಶ್ನೆ ಹಾಕೊಳ್ಬೇಕು. ಯಾಕಂತ ಹೇಳಿದ್ರೆ ದೇವರ ಮಕ್ಕಳಿಗೆ ಈ ಲೋಕದಲ್ಲಿ ಏನಾಗ್ತದೆ, ನ್ಯಾಯ ತೀರ್ವಿಕೆ, ನಮ್ಮ ಮನಸ್ಸಾಕ್ಷಿ ನಮ್ಗೆ ಮಾಡ್ತಾ ಇರ್ತದೆ, ನ್ಯಾಯ ತೀರ್ವಿಕೆಯನ್ನು ಮಾಡ್ತಾ ಇರ್ತಾರೆ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 14. ಯಾರ್ಯಾರು ದೇವರ ಆತ್ಮದಿಂದ ನಡೆಸಿಕೊಳ್ಳುತ್ತಾರೋ
ಅವರು ದೇವರ ಮಕ್ಕಳು. ಹಾಗಾದ್ರೆ ಇಲ್ಲಿ ನಮ್ಗೆ ಕ್ಲಿಯರ್ ಆಯ್ತು ಏನಂತ ಹೇಳಿದ್ರೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ಏನು ದೇವರ ಮಕ್ಕಳು. ನಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ. ಯಾಕಂತ ಹೇಳಿದ್ರೆ ನಾವು ದೀಕ್ಷಾಸ್ನಾನ ತಗೊಳ್ಳುವಾಗ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದವರು, ಪಾಪದ ಪಾಲಿಗೆ ಸತ್ತವರು. ಆನಂತರ ದೇವರಾತ್ಮನ ಪವಿತ್ರಾತ್ಮನ ಅಂಕುರದಿಂದ ನಾವೇನಾಗಿದ್ದೇವೆ, ಮತ್ತೆ ಹುಟ್ಟಿ ಬಂದಿದ್ದೇವೆ. ಆದುದರಿಂದ ನಾವೇನ್ ಮಾಡ್ತೇವೆ ಅಂತೆ, ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪ ತಂದೆ ಎಂದು ಕೂಗುತ್ತೇವೆ. ಈ ಭಾವದಿಂದ ನಾವು ಮಕ್ಕಳಾಗಿರುವುದರಿಂದ ತಂದೆಯನ್ನು ನಾವೇನ್ ಮಾಡ್ತೇವೆ, ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಏನಾಗಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಸಾಕ್ಷಿ ಯಾರಂತೆ, ದೇವರಾತ್ಮನೇ ಏನ್ ಮಾಡ್ತಾರೆ, ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಾವೇನಾಗ್ತೇವೆ ಅಂತ ಹೇಳಿ, ನಾವು ಬಾಧ್ಯರು, ನಾವು ಯೇಸು ಕ್ರಿಸ್ತನ ಮಕ್ಕಳು, ಯೇಸು ಕ್ರಿಸ್ತನೊಂದಿಗೆ ಆತನ ಶ್ರಮೆ ಸಂಕಟಗಳಲ್ಲಿ ಪಾಲುಗಾರರಾದವರು. ಅದರಿಂದ ಹೇಳ್ತಾರೆ, ಕ್ರಿಸ್ತನೊಂದಿಗೆ ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಆತನ ಮಹಿಮೆಯಲ್ಲಿಯೂ, ಆತನ ಬಾಧೆಗಳಲ್ಲಿ ನಾನು ಪಾಲುಗಾರರಾಗುವುದಿಲ್ಲ ಅಂತ ಹೇಳಿದ್ರೆ ನಮಗೆ ಮಹಿಮೆಯಲ್ಲಿ ಪಾಲುಗಾರರಾಗುವಂತಹ ಹಕ್ಕು ಇಲ್ಲ. ಆದುದರಿಂದ ಇಲ್ಲಿ ಯಾರಾಗಿ ಹೇಳಿದು, ಆತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ನಾವೇನಾಗ್ತೇವೆ, ಪಾಲುಗಾರರಾಗ್ತೇವೆ. ರೋಮಾಯ 12:1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಈ ವಾಕ್ಯವನ್ನು ನಾವು ಅನುದಿನವೂ ಓದ್ತೇವೆ, ಅನುದಿನವೂ ನಾವು ಈ ವಾಕ್ಯ ನಮಗೆ ಬಹಳ ಉಂಟು. ಆದ್ರಿಂದ ಹೇಳ್ತಾರೆ, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. 2ನೇ ವಚನ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಇವತ್ತು ನಾವು ಇಹಲೋಕವನ್ನು ಬಿಟ್ಟು ನಾವು ಪರಲೋಕದ ಭಾವದವರು ಎಷ್ಟರ ಮಟ್ಟಿಗೆ ಆಗಿದ್ದೇವೆ? ಎಷ್ಟು ಪರ್ಸೆಂಟೇಜ್? 100%, 90%? ಅದು ನಮಗೆ ನಾವೇನ್ ಮಾಡಬೇಕು, ಲೆಕ್ಕ ಹಾಕೊಳ್ಬೇಕಂತೆ. ಅದರಿಂದ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಹಾಗಾದ್ರೆ ಹೀಗೆ ಆದ್ರೆ ನೀವೇನ್ ಮಾಡ್ತೀರಿ? ಉತ್ತಮವಾದದ್ದು ಯಾವುದು, ಮೆಚ್ಚುಗೆಯಾದದ್ದು ಯಾವುದು, ನನ್ನ ದೇವರಿಗೆ ಇಷ್ಟವಾದದ್ದು ಯಾವುದು, ನಮ್ಮ ರಕ್ಷಕನಿಗೆ ಇಷ್ಟವಾದದ್ದು ಯಾವುದು ಎಂಬುದನ್ನು ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ತಿಳ್ಕೊಳ್ತೇವೆ. ದೇವರ ಚಿತ್ತಾನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂಬುದು ವಿವೇಚಿಸಿ ನಾವೇನ್ ಮಾಡ್ತೇವೆ, ತಿಳ್ಕೊಳ್ತೀರಿ ಎಂಬುದಾಗಿ ಹೇಳಿದ್ರು. 2ನೇ ಕೊರಿಂಥಿಯ 1ನೇ ಅಧ್ಯಾಯ 5ನೇ ವಚನ. ಯಾಕೆಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತದೋ ಹಾಗೆಯೇ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ಹಾಗಾದ್ರೆ ಇಲ್ಲಿ ನಾವು ನೋಡಿದ್ರು, ದೇವರ ಮಕ್ಕಳಿಗೆ ಸೈತಾನನಿಂದ ಬರುವಂತಹ ಒಂದು ತೊಂದರೆಗಳಿರ್ಬೋದು, ಅಥವಾ ನಮಗೆ ಕ್ರಿಸ್ತನ ನಿಮಿತ್ತ ನಮಗೆ ಬರುವಂತಹ ಬಾಧೆಗಳಿರ್ಬೋದು. ಅದಕ್ಕೆ ಹೇಳಿದ್ರು, ಯಾಕಂದರೆ
ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತದೆಯೋ ಹಾಗೆಯೇ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ಕ್ರಿಸ್ತನ ಮೂಲಕ ನಮಗೆ ಆದರಣೆ ಕೂಡ ಹೇರಳವಾಗಿ ಏನಾಗ್ತದೆ ಸಿಗ್ತದೆ. ಈ ನಂಬಿಕೆ ನಮ್ಮಲ್ಲಿ ಮಾತ್ರ ದೃಢವಾಗಿ ಇರಲೇಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. 2 ಕೊರಿಂಥ್ಯ 1ನೇ ಅಧ್ಯಾಯ 6ನೇ ವಚನ ಓದಿ. ಅದು ಅರಾಯ್ತಾ? ನಮಗೆ ಸಂಕಟ ಬರುವುದು, ಆದುದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ. ಇಲ್ಲಿ ನೋಡಿ ಪೌಲು ಬರೀತಾರೆ, ನಮಗೆ ಸಂಕಟ ಬರ್ತದೋ, ಪೌಲನೆಂಬ ನನಗೆ ಸಂಕಟ ಬರ್ತದೋ ಆಗೇನಾಗ್ತದೆ ಅಂತೆ, ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ. ನಮಗೆ ಸಂಕಟ ಪರಿಹಾರವಾಗುವುದು, ನಮಗೆ ಸಂಕಟ ಪರಿಹಾರವಾಗುವುದು, ಪೌಲನಿಗೆ ಸಂಕಟ ಪರಿಹಾರವಾಗ್ತದೋ, ಅದರಿಂದ ನಿಮಗೆ ಆದರಣೆ ಆಗುತ್ತದೆ. ನಿಮ್ಗೇನಾಗ್ತದೆ? ಆದರಣೆ. ನಮಗೇನಾಗ್ತದೆ? ಆದರಣೆ ಆಗ್ತದೆ. ನಾವು ಅನುಭವಿಸುವಂತಹ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ. ಹಾಗಾದ್ರೆ ಏನ್ ಮಾಡ್ತದಂತೆ? ನಾವು ಅನುಭವಿಸುವಂತಹ ಬಾಧೆಗಳನ್ನು ನೀವು ಸಹಿಸಿಕೊಳ್ಳುವಂತೆ. ಏನಂತೆ? ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ. ಯಾಕಂತ ಹೇಳಿದ್ರೆ ನಮ್ಮ ಜೀವಿತ ದಿನಗಳಲ್ಲಿ ದೇವರ ಮಕ್ಕಳಿಗೆ ತಾಳ್ಮೆ ಎಂಬುದು ಅತ್ಯಂತ ಅಮೂಲ್ಯವಾದಂತಹ ಅದೊಂದು ಏನಂತ ಹೇಳಿದ್ರೆ ಆಶೀರ್ವಾದ. ಅದು ನಮ್ಮಲ್ಲಿ ಏನಾಗಿರ್ಬೇಕಂತ ಹೇಳಿದ್ರೆ ಅದು ಎಷ್ಟು ಇದ್ರೂ ನಮ್ಗೆ ಸಾಲದು. ಆದ್ರಿಂದ ಇಲ್ಲಿ ಹೇಳ್ತಾರೆ, ನೀವು ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಏನ್ ಮಾಡ್ತದೆ? ಧೈರ್ಯಗೊಳಿಸುತ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. 2 ಕೊರಿಂಥ್ಯ 4ನೇ ಅಧ್ಯಾಯ 8ನೇ ವಚನ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ಸರ್ವ ವಿಧದಲ್ಲಿಯೂ ನಮಗೂ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರು ಅಲ್ಲ, ನಾವು ದಿಕ್ಕು ಕಾಣದವರು ಆಗಿದ್ದರೂ ಕೇವಲ ಏನಾಗಿಲ್ಲ, ದೆಸೆಗೆಟ್ಟವರಲ್ಲ. ಯಾಕಂತ ಹೇಳಿದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವರಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಕ್ರಿಸ್ತನೊಂದಿಗೆ ಏನ್ ಮಾಡಿದ್ದೇನೆ? ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಏನ್ ಮಾಡ್ತಾನೆ? ಜೀವಿಸುವವನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮನ್ನು ಏನ್ ಮಾಡ್ತಿದ್ದಾರೆ? ನಡೆಸ್ತಿದ್ದಾರೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಯಾರಿಗೋಸ್ಕರ ಅಂದೆ? ಯಾರಿಗೋಸ್ಕರ? ಆ ಮಹತ್ವವುಳ್ಳ ರಾಜನು, ಆತನ ಸೃಷ್ಟಿಗಳೇನು, ಆತನ ಐಶ್ವರ್ಯಗಳೇನು, ಆತನ ಜ್ಞಾನವೇನು, ಆತನ ವಿವೇಕಗಳೇನು, ಆತನು ಮನುಷ್ಯನನ್ನು ಉಂಟು ಮಾಡಿ ಪ್ರಾಣಿಗಳೆಲ್ಲದರಲ್ಲಿಯೂ ಕೂಡ ದೇವರ ಆ ಒಂದು ವಿಶೇಷ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸೃಷ್ಟಿ ಕ್ರಮದಲ್ಲಿ ಆತನು ಎಂತಹ ಅದ್ಭುತವಾದಂತಹ ಸೃಷ್ಟಿ ಕರ್ತನು. ಅಂತಹ ದೇವಕುಮಾರನು ಏನಂತೆ? ನನಗೋಸ್ಕರ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಏನ್ ಮಾಡಿದ್ರು? ಒಪ್ಪಿಸಿಕೊಟ್ಟನು. ಆ ಶಿಲುಬೆಯ ಮರಣದ ಅತ್ಯಂತ ಹೀನಾಯವಾದ ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಶಿಲುಬೆಯಲ್ಲಿ ಅಂತಹ ಒಂದು ಪರಿಶುದ್ಧ ರಕ್ತವನ್ನು ಅವರೇನ್ ಮಾಡಿದ್ರು? ಸುರಿಸುವಷ್ಟರ ಮಟ್ಟಿಗೆ ಮನುಷ್ಯರು ಕ್ರೂರಿಗಳಾದರು ಎಂಬುದಾಗಿ ನಾವಿಲ್ಲಿ ನೋಡುವಂತಹ ವಿಚಾರ. ಆದುದರಿಂದ ಕ್ರಿಸ್ತನೊಂದಿಗೆ ಶಿಲುಬೆಗೆ ನಾನೇನ್ ಮಾಡಿದ್ದೇನೆ? ಹಾಕಿಸಿಕೊಂಡವನಾಗಿದ್ದೇನೆ. ಆದುದರಿಂದ ಆ ರೀತಿಯಾಗಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ನೆನೆಸುವಂತದ್ದು ಅತ್ಯಂತ ಒಂದು ವಿವೇಚನೆಗೆ, ನಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಫಿಲಿಪ್ಪಿ 3:10. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹಾಗಾದ್ರೆ ಇಲ್ಲಿ ಹೇಳುವಂತ ವಿಚಾರ ಏನಂತ ಹೇಳಿದ್ರೆ, ಆತನನ್ನು, ಕ್ರಿಸ್ತನನ್ನು, ಆತನ ಪುನರುತ್ಥಾನದಲ್ಲಿರುವಂತಹ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ
ಪದವಿಯನ್ನು ತಿಳಿದುಕೊಂಡು, ನೋಡಿ ಎಲ್ಲಿಂದ, ಆತನ ಬಾಧೆಗಳಲ್ಲಿ ಪಾಲುಗಾರರಾಗುವುದರ ಮೂಲಕ ನಮಗೇನಾಗ್ತದಂತೆ, ಒಂದು ಪದವಿ ಸಿಗ್ತದೆ. ಅದನ್ನು ನಾನೇನ್ ಮಾಡಿದ್ದೇನಂತೆ, ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಕಡೆಗೆ ಏನಾಗಿದೆ ಅಂತ ಹೇಳಿದ್ರೆ, ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಿರಬೇಕೆಂಬುದೇ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಯಾವ ರೀತಿ ನೀವು ಕೊಂದಿರೋ ಅದೇ ರೀತಿಯಲ್ಲಿ ಪೌಲನಾದ ನನ್ನನ್ನು ನೀವೇನ್ ಮಾಡಿ, ಕೊಲ್ಲಿ. ಅದೇ ರೀತಿಯಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನನ್ನನ್ನು ಹಿಂಸೆ ಪಡಿಸಿ, ನನ್ನನ್ನು ನೀವು ಶಿಲುಬೆಗೆ ಹಾಕ್ತೀರಾ, ನನ್ನನ್ನು ಏನ್ ಮಾಡಿ ಶಿಲುಬೆಗೆ ಹಾಕಿ ನನ್ನ ಪಕ್ಕೆಗೆ ತೆಗಿತೀರಾ, ಎರಡೂ ಪಕ್ಕೆಗೆ ನೀವೇನ್ ಮಾಡಿ ತೆಗೀರಿ. ನನ್ನ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಒಂದೊಂದು ಕೈಗೆ ನೀವು ಒಂದೊಂದು ಮಳೆ ಹೊಡೆದಿದ್ದೀರಾ, ನನ್ನ ಕೈಗೆ 4 ಮಳೆಯನ್ನು ಹೊಡೀರಿ. ನನ್ನ ರಕ್ತ ಒಂದು ಸ್ವಲ್ಪ ಕೂಡ ನನ್ನ ದೇಹದಲ್ಲಿ ಉಳಿಯದ ಹಾಗೆ ಎಲ್ಲ ರಕ್ತವನ್ನು ನೀವೇನ್ ಮಾಡಿ ನನ್ನ ದೇಹದಿಂದ ಕೀಳಿ. ಇದು ಪೌಲನ ಏನಂತ ಹೇಳಿದ್ರೆ, ಪೌಲನ ನಮ್ಗೆ ಹೇಳುವಂತಹ ಒಂದು ಸೀಲ್. ಅದೇ ಹೇಳ್ತಾರೆ, ಆದ ಕಾರಣ ಏನ್ ಮಾಡಿ, ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಿರಬೇಕೆಂಬುದೇ ನನ್ನ ಕುತೂಹಲ. ಯಾವ ರೀತಿ ಪೌಲನ ಕುತೂಹಲವು, ಅದೇ ಕುತೂಹಲ ಇವತ್ತು ನಮ್ಮ ಎಲ್ಲರ ಒಬ್ಬೊಬ್ಬರ ಕುತೂಹಲ ಕೂಡ ಅದೇ ಆಗಿರ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ರೆ ಆತನ ಮಹಿಮೆಯಲ್ಲಿ ನಾವೇನಾಗ್ತೇವೆ, ಪಾಲುಗಾರರಾಗ್ತೇವೆ. ಯೇಸು ಕ್ರಿಸ್ತನ ಮರಣದಲ್ಲಿ, ಆತನ ಮರಣಕ್ಕೆ ಸ್ವರೂಪವಾದ ಮರಣ ನಮಗೆ ಆಗ್ತದಿದ್ರೆ ಮಾತ್ರವೇ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗ್ತೇವೆ ಎಂಬಂತಹ ನಿಜ ಸತ್ಯವನ್ನು ನಾವು ಕಂಡುಕೊಂಡಿದ್ದೇವೆ. ಈ ಸತ್ಯ ಎಲ್ಲರಿಗೂ ಇಲ್ಲ. ಅನೇಕರಾಗಿರುವವರಿಗೆ ಸುರಿಸಿದಂತಹ ರಕ್ತದಲ್ಲಿ ಅನೇಕರಾಗಿರುವ ನಾವು ಅದರಲ್ಲಿ ಏನಾಗಿದ್ದೇವೆ, ಒಳಗೊಂಡವರಾಗಿದ್ದೇವೆ ಎಂಬುದು ನಾವು ತಿಳ್ಕೊಂಡಂತಹ ಒಂದು ಸತ್ಯ. ಕೊಲೊಸ್ಯ 2:21-24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ನಾನು ದುಃಖಪಟ್ಟು ಅಂತ ಹೇಳಿದ್ನ, ನಾನು ಕಷ್ಟಪಟ್ಟು ಅಂತ ಹೇಳಿದ್ನ, ಇಲ್ಲಂತ ಏನಾಗಿದೆ, ಬಾಧೆಗಳಲ್ಲಿ ಸಂತೋಷಪಟ್ಟು ನನ್ಗೇನಾಗ್ತಾ ಉಂಟು, ಖುಷಿ ಆಗ್ತಾ ಉಂಟು, ನಾನು ಸಂತೋಷ ಪಡ್ತಿದ್ದೇನೆ. ಯಾಕೆಂತೆ ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದಿದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ನಾನೇನ್ ಮಾಡ್ತೇನೆ, ತೀರಿಸ್ತೇನೆ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರುತ್ತೇನೆ. ಇದು ನನ್ಗೇನಾಗ್ತದೆ, ಸಂತೋಷ, ನನ್ಗೆ ಹೆಮ್ಮೆ, ನನ್ಗೆ ಪ್ರೌಡ್. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನನಗೇನಾಗಿದೆ ಅಂದ್ರೆ ಅದು ಹೆಮ್ಮೆ, ಇದು ನನಗೇನಾಗಿದೆ ಸಂತೋಷ ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ. ಇದೇ ವಿಚಾರದಲ್ಲಿ ನಾವು ಕೂಡ ಈ ಇರಬೇಕೆಂಬುದೇ ಯೇಸು ಕ್ರಿಸ್ತನ ಆಶೆ, ಪೌಲನ ಆಶೆ, ಅಪೊಸ್ತಲರ ಆಶೆ, ಎಲ್ಲರ ಕೂಡ ಏನಾಗಿದೆ ಅದು ಆಶೆ ಎಂಬುದಾಗಿ ನಾವಿಲ್ಲಿ ತಿಳ್ಕೊಳ್ತೇವೆ. 2 ತಿಮೋತಿ 2ನೇ ಅಧ್ಯಾಯ 10-12. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಆದ ಕಾರಣ ದೇವರಾರಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನೂ ತಾಳಿಕೊಳ್ಳುತ್ತೇನೆ. ಸಾಕು. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ಆದ ಕಾರಣ ದೇವರಾರಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನೂ ಏನ್ ಮಾಡ್ತೇನೆ, ತಾಳಿಕೊಳ್ಳುತ್ತೇನೆ. ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ಒಂದು ಪರಿಶುದ್ಧ ರಕ್ತವನ್ನು ಮನುಷ್ಯರ ವಿಮೋಚನೆಗಾಗಿ ಸುರಿಸುವಂತಹ ಸಂದರ್ಭದಲ್ಲಿ ಅವರು ಎಷ್ಟು ತಾಳ್ಮೆಯಿಂದಿದ್ರು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸರ್ವಶಕ್ತನಾದ ಯೆಹೋವ ದೇವರ ಒಬ್ಬನೇ ಒಬ್ಬ ಮಗನಾಗಿ ಈ ಲೋಕಕ್ಕೆ ಕಳುಹಿಸಲ್ಪಡುವಾಗ ಯೇಸು ಕ್ರಿಸ್ತನಿಗೆ ಏನೇನು ಮಾಡಿದ್ರು, ಯೇಸು ಕ್ರಿಸ್ತನ ಮುಖಕ್ಕೆ ಅವರು ಏನ್ ಮಾಡಿದ್ರು, ಉಗುಳಿದ್ರು.
ಜೀವ ಸ್ವರೂಪನಾದ ಯೆಹೋವ ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮುಖಕ್ಕೆ ಉಗುಳಿದ್ರು. ಉಗುಳಿದನ್ನು ಯೇಸು ಕ್ರಿಸ್ತನು ಬರಲಿ ಎಂಬುದಾಗಿ ಅದನ್ನು ತಾಳಿಕೊಂಡ್ರು. ಯಾರಿಗಾಗಿ? ಹೊಲಸೋ ಕಸವೋ ಎಂಬಂತ ಈ ಮನುಷ್ಯರಿಗಾಗಿ. ಈ ಮನುಷ್ಯರಲ್ಲಿ ನನ್ನದೇನುಂಟು? ನನ್ನದು ಒಂದು ಪ್ರೀತಿ ಉಂಟು. ಇವರನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ಇವರು ನನಗೆ ಬೇಕು, ಇವರು ನನ್ನವರು. ನಾನು ಇವತ್ತು ಇದನ್ನು ತಾಳಿಕೊಳ್ಳಲಿಲ್ಲದಿದ್ರೆ ಮನುಷ್ಯರಿಗೆ ಯಾವ ವಿಮೋಚನೆ ಕೂಡ ಸಿಗುವುದಿಲ್ಲ. ಆದುದರಿಂದ ಹೇಳ್ತಾರೆ ಏನಂತ ಹೇಳಿದ್ರೆ, ಆದ ಕಾರಣ ದೇವರಾರಿಸಿಕೊಂಡವರು ನನ್ನ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ರಕ್ಷಣೆಯನ್ನು ನಿತ್ಯ ಪ್ರಭಾವ ಸಹಿತವಾಗಿ ಹೊಂದಬೇಕೆಂದು ನಾನು ಅವರಿಗೋಸ್ಕರ ಎಲ್ಲವನ್ನು ತಾಳಿಕೊಳ್ಳುತ್ತೇನೆ. ಈ ಮಾತು ನಂಬತಕ್ಕದಾಗಿದೆ. ಏನೆಂದರೆ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು. ಏನಂತ ಅಲ್ಲಿ ಹೇಳಿದ ರೀತಿಯಲ್ಲಿ ಏನಾಗಿದ್ದಾರೆ? ನಾವು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಜೀವದಿಂದ ಎಬ್ಬಿಸಲ್ಪಟ್ಟಂತಹ ಕ್ರಿಸ್ತನಿಗೋಸ್ಕರ ನಾವೇನ್ ಮಾಡ್ತೇವೆ? ಸತ್ತಿದ್ದೇವೆ. ಆದ್ರಿಂದ ನಾವು ಆತನೊಡನೆ ಸತ್ತಿಲ್ಲದಿದ್ರೆ ಏನಿಲ್ಲ, ಜೀವಿಸೋದಿಲ್ಲ. ಅದಕ್ಕೆ ಹೇಳಿದ್ರು, ಸತ್ತಿದ್ದರೆ ಆತನೊಡನೆ ನಾವೇನ್ ಮಾಡ್ತೇವೆ? ಜೀವಿಸುವೆವು ಎಂಬುದಾಗಿ ಏನಾಗ್ತಾರೆ ಇಲ್ಲಿ ಹೇಳ್ತಾರೆ. 1 ಪೇತ್ರ 2ನೇ ಅಧ್ಯಾಯ 19ರಿಂದ 24. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದೇನು ಕೀರ್ತಿ. ಅದರಿಂದ ಇಲ್ಲಿ ಹೇಳ್ತಾರೆ, ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಏನಾಗಿದೆ? ಶ್ಲಾಘ್ಯ. ಖಂಡಿತವಾಗಿ ಅವ ಏನೂ ಮಾಡಲಿಲ್ಲ, ಅನ್ಯಾಯವಾಗಿ ಏನ್ ಮಾಡ್ತಿದ್ದಾನೆ, ಅವನು ತೊಂದರೆಗೊಳಗಿರ್ತಾನೆ. ದೇವರು ನೋಡ್ತಾರೆ ಅಂತ ಹೇಳಿ ಬಿಟ್ಟುಬಿಟ್ರೆ, ದೇವರ ಮೇಲೆ ಬಿಟ್ಟುಬಿಟ್ರೆ ಅದು ಏನಾಗಿದೆ? ಶ್ಲಾಘ್ಯವಾಗಿದೆ. ಆದರೆ ಒಳ್ಳೆಯದನ್ನು ಅಲ್ಲ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದೇನು ಕೀರ್ತಿ. ತಪ್ಪು ಮಾಡಿ ನಾವು ಗುದ್ದು ತಿನ್ನುವುದಾದ್ರೆ ಯೇಸು ಕ್ರಿಸ್ತನ ಬದಿಯಲ್ಲಿ ನಿಂತ ದುಷ್ಟನು ಕೂಡ ಏನ್ ಮಾಡಿದ್ರೆ ಹೇಳಿದಲ್ಲ, ನಾವಾದರೂ ತಪ್ಪು ಮಾಡಿ ನಿಜವಾಗಿ ನಾವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ಅದರಿಂದ ಏನು ಕೀರ್ತಿ? ಏನಿಲ್ಲ. ಮುಂದೆ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ತಾಳ್ಮೆ, ಅದರಿಂದ ತಾಳ್ಮೆ ನಾವು ಯಾವತ್ತು ಅದು ನಮಗೆ ಬೇಕೇ ಬೇಕು, ಮಸ್ಟ್. ಅದರಿಂದ ಇದನ್ನು ದೇವಜನರಾದ ನಾವು ಖಂಡಿತವಾಗಿ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ಅದು ಹೆಚ್ಚಾಗಿ ನಾವು ಖಂಡಿತ ನಮಗೆ ಕೋಪ ಯಾವ ಗಳಿಗೆಯಲ್ಲಿ ಬರ್ತದೆ, ಯಾವ ಗಳಿಗೆಯಲ್ಲಿ ಹೋಗ್ತದೆ ಎಂಬುದಾಗಿ ನಮಗೆ ಅರಿಯುವುದೇ ಇಲ್ಲ. ಆದುದರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಅದೇನಾಗಿದೆ? ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಯೇಸು ಕ್ರಿಸ್ತ ನಮಗೋಸ್ಕರ ಪಟ್ಟಂತಹ ಶ್ರಮೆ ಸಂಕಟಗಳನ್ನು ಇವತ್ತು ನಾವು ಕೂತ್ಕೊಂಡು ಮನಸ್ಸಾರೆ ನಾವು ಒಪ್ಪಿಕೊಂಡು, ನಮ್ಮಲ್ಲಿರುವಂತಹ ನಮ್ಮ ಕಣ್ಣೀರು ಏನಾಗ್ಬಾರ್ದು, ಇನ್ನು ಜೀವಿತ ದಿನದಲ್ಲಿ ನಮ್ಗೆ ಇರಲೇಬಾರ್ದು, ಅಷ್ಟು ಒಣಗಿ ಹೋಗ್ತದೆ. ಆ ರೀತಿಯಾದಂತಹ ಶ್ರಮೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ನಮಗೆ ಅದು ನಮ್ಗೆ ಏನಾಗಿದೆ? ಮಾದರಿ. ಈ ಮಾದರಿಯನ್ನು ನಾವು ಏನ್ ಮಾಡ್ಬೇಕು? ತಿಳ್ಕೊಳ್ಬೇಕು. ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಮನಸ್ಸಿನಲ್ಲಿ ಕೂಡ ಸ್ವಾಮಿ ಮಾಡಲಿಲ್ಲ. ಎಷ್ಟು ಮಾಡಿದ್ರು ಯೇಸ್ವಾಮಿ ಆ ಇಸ್ರೇಲ್ ಜನಾಂಗಕ್ಕೆ ಅನುದಿನವೂ ಯೇಸು ಕ್ರಿಸ್ತನು ಅವರ ಸಂಕಟಗಳಲ್ಲಿ, ಅವರ ರೋಗ ರುಜಿನಗಳಲ್ಲಿ, ಅವರ ಅಗತ್ಯಗಳಲ್ಲಿ ಎಲ್ಲದರಲ್ಲಿ ಯೇಸು ಕ್ರಿಸ್ತನೇನಾದ್ರು ಪಾಲುದಾರರಾದ್ರು. ಅವರನ್ನು ಏನ್ ಮಾಡಿದ್ರಂತೆ? ತನ್ನವರು. ಅಷ್ಟರ ಮಟ್ಟಿಗೆ ಮನಪೂರ್ವಕವಾಗಿ 100ಕ್ಕೆ 100 ಅವರನ್ನು ಏನ್ ಮಾಡಿದ್ರು? ಇಸ್ರೇಲ್ ಜನಾಂಗವನ್ನು ಪ್ರೀತಿ ಮಾಡಿದ್ರು. ಅದರಿಂದ ಹೇಳಿದ್ರು, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯಲ್ಲಿ ಜಾಡಿಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದ್ರು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಗಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ
ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನಮಗೋಸ್ಕರ ಏನ್ ಮಾಡಿದ್ರಂತೆ? ಆ ಪಾಪವನ್ನು ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಒಂದೇ ಒಂದು ಪಾಪ ಮಾಡಲಿಲ್ಲ, ಒಂದೇ ಒಂದು ತಪ್ಪು ಆತನ ಬಾಯಲ್ಲಿ ಬರಲಿಲ್ಲ. ಆತನನ್ನು ಬೈಯುವವರಿಗೆ ಅನ್ಯಾಯ ಮಾಡಿದರು. ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ಅನ್ಯಾಯವಾಗಿ ತೀರ್ಪು ಮಾಡಿದ್ರು, ಅನ್ಯಾಯವಾಗಿ ಶಿಲುಬೆಗೆ ಹಾಕಿದ್ರು, ಅನ್ಯಾಯವಾಗಿ ಮುಖಕ್ಕೆ ಹೊಡೆದ್ರು, ಅನ್ಯಾಯವಾಗಿ ಮುಳ್ಳಿನ ಕಿರೀಟವನ್ನು ಹಾಕಿದ್ರು, ಅನ್ಯಾಯವಾಗಿ ಯೇಸು ಕ್ರಿಸ್ತನ ಬಟ್ಟೆಯಲ್ಲಿ ಜೂಜಾಡಿದ್ರು ಅವರು. ಯೇಸು ಕ್ರಿಸ್ತನು ಒಂದೇ ಒಂದು ಮಾತೇನಾಡ್ಲಿಲ್ಲ, ಆಡಿದರೂ ಅದೇನಾಯ್ತು? ಒಳ್ಳೆಯದೇ ಯೇಸು ಕ್ರಿಸ್ತನ ಬಾಯಿಂದ ಬಂತು. ಅಂತಹ ರಕ್ಷಕನಾದ ಯೇಸು ಕ್ರಿಸ್ತನ ಹಿಂಬಾಲಿಸುವವರಾದ ನಾವು ಆ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗ್ಬೇಕು? ಇರಬೇಕು. ಇದು ದೇವರ ಚಿತ್ತ. ಮುಂದೆ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಏನಾಯ್ತಂತೆ? ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೇರವಾಗಿ ಹೇಳ್ತಾನೆ ನೋಡಿ ಪೌಲ್. ಏನಂತ ಹೇಳಿದ್ರೆ, ನಿಮಗೆ ಗುಣವಾದದ್ದು ಆತನ ಬಾಸುಂಡೆಗಳಿಂದ. ಆತನಿಗೆ, ಯೇಸು ಕ್ರಿಸ್ತನಿಗೆ ಎಷ್ಟು ಹೊಡೆದಿರಬಹುದು ನಮ್ಗೆ ಗೊತ್ತಿಲ್ಲ ಅದು. ಆದರೆ ಯೇಸು ಕ್ರಿಸ್ತನ ಅನುಭವಿಸಿದಂತಹ ಬಾಧೆಗಳು, ಆ ಬಾಸುಂಡೆಗಳಿಂದ ನಮಗೇನಾಯ್ತು ಅಂತೇಳಿ ಇವತ್ತು ನಾವು ಏನಾಗಿದ್ದೇವೆ? ಗುಣಮುಖರಾಗಿದ್ದೇವೆ. ನಮಗೇನಾಯ್ತು? ಸ್ವಸ್ಥವಾಯಿತು, ನಿಮಗೆ ಗುಣವಾಯಿತು. ಮುಂದೆ ನೋಡುವಾಗ 24ರವರೆಗೆ ಆಯ್ತದು, ಆಯ್ತಲ್ಲ? ಓಕೆ, ಸರಿ. 1 ಪೇತ್ರ 4ನೇ ಅಧ್ಯಾಯ 13ರಿಂದ 19. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಹಾಗಾದ್ರೆ ಇಲ್ಲಿ ಹೇಳಿದ ರೀತಿಯಲ್ಲಿ, ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ. ಎಷ್ಟರ ಮಟ್ಟಿಗೆ ನಾವು ಪಾಲುಗಾರರಾಗಿದ್ದೇವೆ? ಎಷ್ಟರ ಮಟ್ಟಿಗೆ ಪಾಲುಗಾರರಾಗಿದ್ದೇವೆ? ನಮಗೆ ನಾವೇನ್ ಮಾಡ್ಬೇಕು? ಇವತ್ತು ಪ್ರಶ್ನೆ ಹಾಕೊಳ್ಬೇಕು. ನಮ್ಗೆ ಎಂತ ಬಾಧೆ ಆಗಿದ್ದೇವೆ? ನಾವು ಶಿಲ್ಬೆಗೆ ಹಾಕಿಸ್ಕೊಂಡಿದ್ದೇವೆ, ನಮ್ಮ ಮುಖಕ್ಕೆ ಉಗುಳಿದಾರ, ನಮಗೆ ಇದು ಮಾಡಿದಾರ, ನಮಗೆ ಅನ್ಯಾಯವಾಗಿ ಏನಾದ್ರೂ ಮಾಡಿದಾರ? ನಾವೇನು ಮಾಡಿದ್ದೇವೆ ಕ್ರಿಸ್ತನ ಬಾಧೆಗಳಲ್ಲಿ? ಅದಕ್ಕೆ ಹೇಳಿದ್ರು, ಎಷ್ಟರ ಮಟ್ಟಿಗೆ ನೀವು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಬಾಧೆಗಳು ಪಟ್ಟಿದ್ರೆ ನಾವೇನಾಗಿರ್ಬೇಕು? ಸಂತೋಷವಾಗಿರ್ಬೇಕು. ಯಾಕಂತ ಹೇಳಿದ್ರೆ, ನನಗೆ ಪರಲೋಕದಲ್ಲಿ ಗಂಟು 1 ರೂಪಾಯಿ ಕೂಡ ಏನಾಗ್ತಾ ಉಂಟು? ಆಡ್ ಆಗ್ತಾ ಉಂಟು. ಅದಕ್ಕೆ ನಾನೇನು ಮಾಡ್ಬೇಕು? ಸಂತೋಷ ಪಡಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಯಾಕೆ ಅಂತ ಹೇಳಿದ್ರೆ, ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದು ನೀವು ಸಂತೋಷ ಪಡ್ತೀರಾ? ಸಂತೋಷ ಪಡ್ತೀರಾ? ಹಾಗಿದ್ರೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷಪಟ್ಟು ಉಲ್ಲಾಸಿಸುವಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯ ಸಂತೋಷ, ಸಂಭ್ರಮ ನಮಗೆ ಗೊತ್ತುಂಟಾ? ನಮ್ಗೆ ಆಗ್ತದ? ಅದನ್ನು ಪೌಲನ್ನು ನೋಡಿ ಹೇಳ್ತಾನೆ, ಅಯ್ಯೋ ನನ್ಗೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹೇಳಲ ಶಕ್ಯವಾದ, ನನ್ಗೆ ಬರೀಲಿಕ್ಕೆ ಆಗುದಿಲ್ಲ. ಅಂತಹ ಏನ್ ಮಾಡಿದ್ದೇನೆ ನಾನು? ಆ ಒಂದು ಸಂತೋಷವನ್ನು ನಾನೇನ್ ಮಾಡಿದ್ದೇನೆ? ನೋಡಿದ್ದೇನೆ. ಅದಕ್ಕೆ ಹೇಳಿದ್ರು, ನೀವು ಬಾಧೆಗಳಲ್ಲಿ ಸಂತೋಷ ಪಡಿ, ನಿಮ್ಗೇನ್ ಮಾಡ್ತೇನೆ ನಾನು? ನನ್ನ ಮಹಿಮೆಯಲ್ಲಿ ಕೂಡ ನಿಮ್ಮನ್ನು ನಾನೇನ್ ಮಾಡ್ತೇನೆ? ಸಂತೋಷ ಪಡಿಸ್ತೇನೆ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ಧನ್ಯರೇ. ಕ್ರಿಸ್ತನ ಹೆಸರಿನ ನಿಮಿತ್ತ ನೀವು ಹಿಂಸೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ? ನಿಮ್ಮಲ್ಲಿ ಏನಾಗಿದ್ದಾರೆ? ನೆಲೆಗೊಂಡಿದ್ದಾರೆ. ನಿಮ್ಮಲ್ಲಿ ಯಾವನಾದರೂ ಕೊಳೆಗಾರನು, ಕಳ್ಳನು, ದುಷ್ಟನು, ಪರ ಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಹಾಗೆ ಮಾಡಿ ಏನಾಗಬಾರ್ದು? ಶಿಕ್ಷಾ ಪಾತ್ರನಾಗಬಾರದು. ಆದರೆ ಕ್ರಿಸ್ತನಾಗಿ ಬಾಧೆ ಪಟ್ಟರೆ ಆತನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಗಣಪಡಿಸಲಿ. ಹಾಗಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಆ ಹೆಸರಿನಿಂದಲೇ ದೇವರನ್ನು ಗಣಪಡಿಸಲಿ. 19ನೇ ವಚನ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು. ಏನಾಗಿದೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು, ದೇವರ ಚಿತ್ತ ಆ ರೀತಿಯಾಗಿ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು
ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ತಮ್ಮ ಆತ್ಮಗಳನ್ನು ಸೃಷ್ಟಿಕರ್ತನಾದ ಯಾರಿಗೆಂದೆ? ಸೃಷ್ಟಿಕರ್ತನಿಗೆ ನಾವೇನ್ ಮಾಡಬೇಕು? ಒಪ್ಪಿಸಬೇಕು ಎಂಬುದಾಗಿ ಇಲ್ಲಿ ನಾವು ನೋಡುವಂತಹ ಒಂದು ವಿಚಾರ. 1 ಕೊರಿಂಥ್ಯ 12ನೇ ಅಧ್ಯಾಯ 12 ಮತ್ತು 13. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಯಹೂದನಾಗಲಿ ಗ್ರೀಕನಾಗಲಿ ದಾಸರಾಗಲಿ ಸ್ವತಂತ್ರನಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಹಾಗಾದ್ರೆ ಇಲ್ಲಿ ಹೇಳಿದ ಪ್ರಕಾರವಾಗಿ ಕೂಡ ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿದೆಯೋ ಹಾಗೆಯೇ ಕ್ರಿಸ್ತನು. ಹಾಗೆ ಏನಾಗಿದ್ದಾರೆ? ಕ್ರಿಸ್ತನು ಕೂಡ ಆಗಿದ್ದಾರೆ. ಹೇಗೆಂದ್ರೆ ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಇದಕ್ಕಾಗಿ ನಾವೇನ್ ಮಾಡಿದ್ದೇವೆ? ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಜೀವವುಳ್ಳ ರೊಟ್ಟಿ ಮತ್ತು ದ್ರಾಕ್ಷಾರಸ ಒಂದೇ ಪಾನವಾಗಿ ನಮಗೇನಾಯಿತು? ಕೊಡಲ್ಪಟ್ಟಿತು. ಆದುದರಿಂದ ದೇಹವು ಒಂದೇ ಅಂಗವಲ್ಲ. ದೇಹವು ಒಂದೇ ಅಂಗವಲ್ಲ, ಅದೇನಂತೆ? ಅನೇಕ ಅಂಗಗಳುಳ್ಳದಾಗಿದೆ. ಒಂದು ದೇಹದಲ್ಲಿ ಅನೇಕ ಅಂಗಗಳುಂಟು. ಆದುದರಿಂದ ಆ ಅಂಗಗಳಲ್ಲಿ ಒಂದೊಂದು ಅಂಗ ಕೂಡ ಯಹೂದ್ಯನು ಗ್ರೀಕನು ದಾಸನು ಹಾಗೆ ಇಲ್ಲ. ಅದು ದೇವರ ಚಿತ್ತಾನುಸಾರ ಕರೆಯಲ್ಪಟ್ಟ ಮಕ್ಕಳಿಗೆ ಸಿಗುವಂತಹ ಒಂದು ಸೌಭಾಗ್ಯ ಎಂಬುದಾಗಿ ನಾವು ನೋಡ್ತೀವಿ. ಇಬ್ರಿಯ 3:1. ಆದುದರಿಂದ ದೇವಜನರಾದ ಸಹೋದರರೇ, ನೋಡಿ ಪೌಲ್ ಎಷ್ಟು ಚಂದದಲ್ಲಿ ಹೇಳ್ತಾನೆ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ಎಲ್ಲಿಗೆಂತೆ? ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ. ನಾವು ಪ್ರತಿಜ್ಞೆ ಮಾಡಿ ನಾವೇನ್ ಮಾಡಿದ್ದೇವೆ? ಪ್ರತಿಜ್ಞೆ ಮಾಡಿದ್ದೇವೆ. ನಾನು ಬದುಕಿದರೂ ಸತ್ತರೂ ನಾನು ಕ್ರಿಸ್ತ ಯೇಸುವಿನವನೇ. ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಾನು ನಡೀತೇನೆ. ದುಷ್ಟತ್ವ ದುರ್ಮಾರ್ಗತನ ಎಂಬುದು ನನಗೇನೋ ಗೊತ್ತಿಲ್ಲ. ಸತ್ಯತೆ ಮತ್ತು ಸರಳತೆ ಮಾತ್ರ ನನಗೇನುಂಟು? ಗೊತ್ತುಂಟು. ಆದುದರಿಂದ ಪವಿತ್ರಾತ್ಮನಿಂದ ನಾನು ಅಂಕುರಿಸಲ್ಪಟ್ಟು ಹುಟ್ಟಿದ್ದೇನೆ. ಅದರಿಂದ ಇಲ್ಲಿ ಹೇಳ್ತಾರೆ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ. ನಾವೇನು ಮಾಡಿದ್ದೇವೆ? ಸುಮ್ಮನೆ ಒಪ್ಪಿಕೊಂಡಿದ್ದಲ್ಲ. ನಾವೇನ್ ಮಾಡಿದ್ದೇವೆ? ಪ್ರತಿಜ್ಞೆ ಮಾಡಿದ್ದೇವೆ. ಏನ್ ಮಾಡಿದ್ದೇವೆ? ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಏನ್ ಮಾಡ್ಬೇಕಂತೆ? ಲಕ್ಷ್ಯವಿಟ್ಟು ನೀವು ಯೋಚಿಸಿರಿ. ಯೇಸು ಕ್ರಿಸ್ತನು ಪಟ್ಟಂತಹ ಈ ಲೋಕದಲ್ಲಿ 3.5 ವರ್ಷಗಳ ಸೇವೆ, ಕಡೆಯದಾಗಿ ಯೇಸು ಕ್ರಿಸ್ತನು ಕಡೆಯ ದಿನಗಳಲ್ಲಿ ಅನುಭವಿಸಿದಂತಹ ಕಷ್ಟ ಸಂಕಟಗಳು, ಅದನ್ನು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸುಮ್ಮನೆ ಯೋಚಿಸುವುದಲ್ಲ. ಒಂದೊಂದು ಯೇಸು ಕ್ರಿಸ್ತನಿಗೆ ಬಂದಂತಹ ಬಾಧೆಗಳನ್ನು ಏನ್ ಮಾಡ್ಬೇಕಂತೆ? ನಾವು ಲಕ್ಷ್ಯವಿಟ್ಟು ನೀವೇನ್ ಮಾಡಿ ಯೋಚಿಸಿರಿ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇಬ್ರಿಯ 7ನೇ ಅಧ್ಯಾಯ 26 ಮತ್ತು 27. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಏನಾಗಿದ್ದಾರಂತೆ? ಇವರು ಆಗಿದ್ದಾರೆ. ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈಗ ಹೀಗೇನಾಗಿದ್ದಾರೆ? ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. 1 ಪೇತ್ರ 2ನೇ ಅಧ್ಯಾಯ 5 ಮತ್ತು 9ನೇ ವಚನ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ನೋಡಿ, ಹಾಗಾದ್ರೆ ಎಂತಹ ದೊಡ್ಡ ಆಶೀರ್ವಾದ. ನೀವು ಸಹ, ಪೌಲನು ಹೇಳ್ತಾನೆ, ನೀವು ಸಹ
ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಏನ್ ಮಾಡ್ತಾ ಇದ್ದೇವೆ? ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಏನಾಗಿದ್ದೇವೆ ಅಂತೆ? ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಾಗಾದ್ರೆ ನಮ್ಗೊತ್ತುಂಟು, ಒಂದು ಮಹಾಯಾಜಕನು ಎಷ್ಟು ಪರಿಶುದ್ಧನಾಗಿರ್ಬೇಕೆಂಬುದಾಗಿ ನಾವು ದೇವದರ್ಶನದ ಗುಡಾರದಲ್ಲಿ ನಾವೇನ್ ಮಾಡಿದ್ದೇವೆ ಅದನ್ನು ತಿಳ್ಕೊಂಡಿದ್ದೇವೆ. ಆದ್ರೆ ಈ ಒಂದು ವಿಶೇಷವಾದಂತಹ ಒಂದು ಆಶೀರ್ವಾದ ನಮಗೆ ಸಿಗ್ತದೆ. ಆದುದರಿಂದ ಆತ್ಮೀಯ ಯಜ್ಞಗಳನ್ನು ಯೇಸು ಕ್ರಿಸ್ತನ ಮೂಲಕ ನಾವೇನ್ ಮಾಡುದು? ದೇವರಿಗೆ ಸಮರ್ಪಿಸುವಂತಹದ್ದು. ಅದಕ್ಕೋಸ್ಕರ ಏನಾಗಿದ್ದಾನಂತೆ? ನೀವು ಏನಾಗಿದ್ದೀರಿ? ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಇದನ್ನು ನೀವೇನ್ ಮಾಡಿ? ಲಕ್ಷ್ಯವಿಟ್ಟು ಯೋಚಿಸಿರಿ. 9, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು. ಏನಂತೆ? ಕತ್ತಲೆಯೊಳಗಿಂದ ಕರೆದು. ನಾವು ಎಲ್ಲಿದ್ದೇವೆ? ಗಾಢ ಅಂಧಕಾರವಾದಂತಹ ಕತ್ತಲೆಯಲ್ಲಿದ್ದೆವು. ಅಲ್ಲಿಂದ ನಮ್ಮನ್ನೇನ್ ಮಾಡಿದ್ರಂತೆ? ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಏನಂತೆ? ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನಾವು ಎಷ್ಟು ಮಾಡಿದ್ದೇವೆ? ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ನಾವೇನ್ ಮಾಡ್ಬೇಕು? ಪ್ರಚಾರ ಮಾಡ್ಬೇಕು, ಹೇಳ್ಬೇಕು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೀಗೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ರೀತಿ ಪ್ರಭಾವ ಮಹತ್ವವುಳ್ಳ ರಾಜನಾದನು. ಆದರೂ ಆತನು ನಮಗೋಸ್ಕರ ಪಟ್ಟಂತಹ ವಿಚಾರಗಳು ಏನಿತ್ತು? ಯಾಕಂತ ಹೇಳಿದ್ರೆ ತನ್ನ ಆಶ್ಚರ್ಯಕರವಾದ ಬೆಳಕಂತೆ. ನಮ್ಗೆ ಗೊತ್ತಿಲ್ಲ, ಇದು ಯೆಹೋವನಿಂದಲೇ ಆಯ್ತು, ನಮಗೆ ಆಶ್ಚರ್ಯವಾಗಿ ಕಾಣುತ್ತದೆ. ಅದರಿಂದ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನಾವೇನಾಗಿದ್ದೇವಂತೆ ನೋಡಿ, ಇಷ್ಟು ವಿಚಾರಗಳು ಉಂಟದು. ಅದು ಒಂದೊಂದು ವಿಚಾರಗಳನ್ನು ಒಂದೊಂದು ಸಬ್ಜೆಕ್ಟ್ ಆಗ್ತದೆ ಮಾತಾಡೋದಾದ್ರೆ. ಆ ರೀತಿಯಲ್ಲಿ ಹೇಳ್ತಾರೆ, ನೀವೇನಾಗಿದ್ದೀರಿ ಅಂತ ಹೇಳಿದ್ರೆ ದೇವರಾದುಕೊಂಡ ಜನವು. ದೇವರಾದುಕೊಂಡ್ರೆ ನಾವಿಲ್ಲ, ಆದ್ರಿಂದ ಹೇಳಿದ್ರು ದೇವರಾದುಕೊಂಡ ಜನವು, ರಾಜವಂಶಸ್ಥರಾದ ಯಾಜಕರು. ರಾಜವಂಶಸ್ಥರಾದ ಯಾಜಕರು, ಅದು ನಂಗೆ ವರ್ಣಿಸ್ಲಿಕ್ಕೆ ಅಸಾಧ್ಯ. ಎಂತಹ ಅದು ದೇವರ ಆ ಒಂದು ರಾಜನ ಆ ಒಂದು ವಂಶಸ್ಥರಂತೆ ನಾವು. ಹಾಗೆ ಏನಾಗಿದ್ದೇವೆ ಅಂತ ಹೇಳಿದ್ರೆ ಯಾಜಕರಾಗಿದ್ದೇವೆ ಅಂತ ಹೇಳಿದ್ರೆ. ಇನ್ನೂ ಹೇಳ್ತಾರೆ ಮೀಸಲಾದ ಜನವು. ಯಾವ ರೀತಿ ದೇವದರ್ಶನ ಗುಡಾರದಲ್ಲಿ ಮೀಸಲಾದ ರೊಟ್ಟಿ ಇತ್ತ, ಹಾಗೆ ಇವರು ಏನಾಗಿದ್ದಾರೆ ಅಂತೆ? ಮೀಸಲಾದ ಜನ. ಯಾರು ಮುಟ್ಟುವಾಗಿಲ್ಲ ಅವರನ್ನು. ಅವರೇನಾಗಿದ್ದಾರೆ? ದೇವರು ಆರಿಸಿಕೊಂಡ, ದೇವರಿಂದ ಮೀಸಲಾಗಿಟ್ಟ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇಬ್ರಿಯ 10:10. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಹೇಗೆ ಶುದ್ಧವಾದೆವು? ಇಲ್ಲೇ ಕ್ಲಿಯರ್ ಆಗಿ ಹೇಳಿದ್ರು. ಹಾಗಾದ್ರೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಹೋಗ್ಬೇಕಲ್ಲ, ನಾವು ಶುದ್ಧಪಡಿಸ್ಕೊಳ್ಬೇಕಲ್ಲ. ಶುದ್ಧಪಡಿಸಲಿಲ್ಲದ್ರೆ ನಾವು ದೇವರಾದುಕೊಂಡ ಜನಾಂಗ, ಮೀಸಲಾಗಿರುವೆವು, ನಾವು ಇನ್ನೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೇಳ್ತಾರೆ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ದೇವರಾದುಕೊಂಡ ಜನಾಂಗವೂ ಕೂಡ, ದೇವರ ಮೀಸಲ ಜನಾಂಗವೂ ಕೂಡ, ದೇವರ ರಾಜವಂಶಸ್ಥರೂ ಕೂಡ ಇದೇ ರೀತಿಯಲ್ಲಿ ದೇವರ ಚಿತ್ತವನ್ನು ಏನ್ ಮಾಡ್ಬೇಕು? ನೆರವೇರಿಸಬೇಕು. ಅದರ ಮೂಲಕವೇ ಏನಾಯ್ತಂತೆ? ನಾವು ಶುದ್ಧರಾದೆವು. ನಾವು ಶುದ್ಧರಾಗಬೇಕಾದ್ರೆ ನಾವು ಕೂಡ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಹಾಗೆಯೇ ನಾವು ಬದುಕಬೇಕು ಎಂಬುದಕ್ಕೆ ನಮಗಿದೆ ನೋಡ್ತೇವೆ. ಇಬ್ರಿಯ 13:10-14. ನಮಗೊಂದು ಯಜ್ಞವೇದಿ ಉಂಟು. ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯೆಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. ಒಂದ್ ನಿಮಿಷ. ಹಾಗಾದ್ರೆ ಇಲ್ಲಿ ಹೇಳಿದ್ರು ನಮಗೊಂದು ಯಜ್ಞವೇದಿ ಉಂಟು. ಯಾರಿಗೆ? ನಮಗೆ. ಈಗ ನಮಗೊಂದು ಯಜ್ಞವೇದಿ ಉಂಟು. ಆ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆ ನಡೆಸುವವರಿಗೆ ಹಕ್ಕಿಲ್ಲ. ಯಾಕಿಲ್ಲ ಹಕ್ಕು?
ಯಾಕೆ ಎಲ್ಲವರಿಗೆ ಹಕ್ಕು? ಮಹಾಯಾಜಕನು ದೇವರಿಂದ ಆರಿಸಲ್ಪಟ್ಟವರು, ಮಹಾಯಾಜಕರು ಆ ಯಜ್ಞವೇದಿಯಲ್ಲಿ ಸೇವೆ ಮಾಡ್ತಿದ್ದವರು, ಮನಪೂರ್ವಕವಾಗಿ ದೇವರನ್ನು ಪ್ರೀತಿ ಮಾಡ್ತಿದ್ರು. ಆದ್ರೆ ಪೌಲಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಏನಂತೆ, ನಮಗಿರುವಂತಹ ಯಜ್ಞವೇದಿಯಲ್ಲಿ ಅವರಿಗೇನಿಲ್ಲ, ಪಾಲಿಲ್ಲ. ಅವರನ್ನು ಯಹೂದ್ಯರ ಗುಡಾರದಲ್ಲಿ ಸೇವೆ ನಡೆಸುವವರಿಗೇನಿಲ್ಲ, ಹಕ್ಕಿಲ್ಲ. ಮತ್ತೆ ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳನ್ನು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ಆ ಪಾಳೆಯದ ಆಚೆ ಏನಾಗ್ತದೆ, ರಕ್ತ ಒಳಗೋಗ್ತದೆ, ದೇಹ ಪಾಳೆಯದ ಆಚೆ ಏನಾಗ್ತದೆ, ಸುಡಲ್ಪಡುತ್ತದೆ. ಅದರಂತೆ ಹಾಗೆಯೇ ಯೇಸು ಕೂಡ ಸ್ವಂತ ರಕ್ತದಿಂದ ಯೇಸು ಕೂಡ ಸ್ವಂತ ರಕ್ತದಿಂದ ಜೀವ ಸ್ವರೂಪನಾದ ಯೆಹೋವ ದೇವರ ಒಬ್ಬನೇ ಮಗನಾದ ನಮ್ಮ ರಕ್ಷಕನ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಎಲ್ಲಿ ಹೋದ್ರಂತೆ ಅವರು? ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಅವರೇನಾದ್ರು ಸತ್ರು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳ್ಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ನಾವು ಕೂಡ ಏನಾಗ್ಬೇಕಂತ ಹೇಳಿದ್ರೆ, ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ನಾವೇನ್ ಮಾಡ್ಬೇಕು? ಹೊರಟು ಹೋಗ್ಲೇಬೇಕು. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ. ಇಹದಲ್ಲಿ ಶಾಶ್ವತವಾದ ಪಟ್ಟಣ ನಮ್ಗಿಲ್ಲ. ನಮ್ಗುಂಟ ಇಲ್ಲ. ನಾವು ಸತ್ತು ಹೋದ್ರೆ ಎಲ್ಲವನ್ನ ಇಲ್ಲಿ ಬಿಟ್ಟು ಹೋಗುದು. ನಮ್ಗೆ ಶಾಶ್ವತವಾದದ್ದು ಇಲ್ಲಿ ಏನೂ ಇಲ್ಲ. ಖಾಲಿ ಉಂಟ ಹೇಳಿ ನಾವು ಜಗಳ ಮಾಡ್ಬೇಕಲ್ಲದೆ, ಅದು ನನ್ನದು, ಇದು ನಿನ್ನದು, ಇದು ನನ್ನದು, ಇದು ಮುಟ್ಟಬೇಡ, ಇದು ಮುಟ್ಟಬೇಡ, ಇದು ನನ್ನದು. ಇದು ಕೇವಲ ಏನಂತ ಹೇಳಿದ್ರೆ, ನನ್ಗೆ ಗೊತ್ತಿಲ್ಲ ನನ್ನದು ಈಗ ಉಸಿರು ಯಾವಾಗ ಹೋಗ್ತದೆ, ಇಲ್ಲೇ ಬಿದ್ದುಕೊಂಡು ನಾನೇನಾಗ್ಬಹುದು, ಸಾಯ್ಬಹುದು, ನಮ್ಗೆ ಏನಾಗುದು ನನ್ಗೆ ಗೊತ್ತಿಲ್ಲ. ಆದ್ರಿಂದ ಇಲ್ಲಿ ನಮ್ಗೆ ಶಾಶ್ವತ ಪಟ್ಟಣ ನಮಗೆ ಖಂಡಿತವಾಗಿಯೂ ಇಲ್ಲ. ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ. ಇನ್ನು ಮುಂದೆ ಆಗುವ ಪಟ್ಟಣವನ್ನು ನಾವೇನ್ ಮಾಡ್ತಿದ್ದೇವೆ? ಎದುರು ನೋಡ್ತಿದ್ದೇವೆ. ನಾವು ಅದನ್ನು ಹಾರೈಸುವುದು. ಈ ಲೋಕದ ಎಂದಿಗೂ ಅಲ್ಲ, ನಮ್ಗೆ ಅದು ಬೇಡ. ನಾವು ಮುಂದೆ ಆಗುವಂತಹ ಪಟ್ಟಣವನ್ನು ನಾವೇನ್ ಮಾಡ್ತೇವೆ? ಎದುರು ನೋಡ್ತಿದ್ದೇವೆ, ಅದನ್ನು ಹಾರೈಸುತ್ತಾ ಇದ್ದೇವೆ. ಅದರಿಂದ ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ನಾವೇನ್ ಮಾಡ್ಬೇಕು? ಸಮರ್ಪಿಸಬೇಕು. ಗಲಾತ್ಯ 2ನೇ ಅಧ್ಯಾಯ 20 ಮತ್ತು 21. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನೂ ಜೀವಿಸುವವನು ನಾನಲ್ಲ. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಕ್ರಿಸ್ತನು ನನ್ನಲ್ಲಿ ಏನ್ ಮಾಡ್ತಿದ್ದಾರೆ? ಜೀವಿಸಿದ್ದಾರೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಏನ್ ಮಾಡಿದ್ರಂತೆ? ಆತನು ನನ್ನನ್ನು ಪ್ರೀತಿಸಿ ನಮ್ಮೆಲ್ಲರನ್ನು ಪ್ರೀತಿಸಿ. ನನ್ನನ್ನು ಅಂತ ಹೇಳಿದ್ರೆ ಪೌಲ್ ಮಾತ್ರ ಬರ್ತಿಲ್ಲ, ಇದು ವಾಕ್ಯ ಎಲ್ಲರಿಗೂ ಬರ್ತದ್ದು. ನನ್ನನ್ನು ಅಂತ ಹೇಳಿದ್ರೆ ಈ ವಾಕ್ಯವನ್ನು ಓದುವಂತಹ ನನ್ನನ್ನು, ಅವರು ವಾಕ್ಯ ಓದ್ತಿದ್ದಾರೆ ಅವರನ್ನು, ನೀವು ಅದು ವಾಕ್ಯವನ್ನು ಓದ್ತಿದ್ದೀರಿ ನಿಮಗೆ ಅದು ಆ ವಾಕ್ಯ ಅಪ್ಲೈ ಆಗೋದು. ಅದರಿಂದ ಇಲ್ಲಿ ಹೇಳ್ತಾರೆ ಏನಂತಾರೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ಏನ್ ಮಾಡಿದ್ರಂತೆ? ತನ್ನನ್ನು ಒಪ್ಪಿಸಿ ಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಇದು ನಮ್ಗೆ ಅತ್ಯಂತ ವಿಶೇಷವಾದದ್ದು. ನಾನು ದೇವರ ಕೃಪೆಯನ್ನು ಏನ್ ಮಾಡುವುದಿಲ್ಲ? ನಿರರ್ಥಕ ಮಾಡುವುದಿಲ್ಲ, ಮಾಡಕೂಡದು, ಮಾಡಲೇಬಾರ್ದು. ಇದು ನಮ್ಗೆ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೃಪೆ ಅಂತ ಹೇಳಿದ್ರೆ ನಾವು ಯಾವುದಕ್ಕೆ ಯೋಗ್ಯರೋ ಅದು ನಮ್ಮನ್ನು ಯೋಗ್ಯರನ್ನಾಗಿ, ಅಯೋಗ್ಯರೋ ಅದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವಂತಹದ್ದು ದೇವರ ಕೃಪೆ. ಆದುದರಿಂದ ಇಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಅದರಿಂದ ನಾವು ಕೂಡ ನಮ್ಮ ಜೀವಿತ ದಿನದಲ್ಲಿ
ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಕೂಡ ನಮಗೆ ಸಿಕ್ಕಿದಂತಹ ದೇವರ ಕೃಪೆಯನ್ನು ಎಂದಿಗೂ ಏನ್ ಮಾಡಬಾರ್ದು, ನಿರರ್ಥಕ ಮಾಡಕೂಡದು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಇಬ್ರಿಯ 13:20 ಮತ್ತು 21. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಇಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು, ತನ್ನ ಅಮೂಲ್ಯವಾದ ರಕ್ತವನ್ನು, ತನ್ನ ಪರಿಶುದ್ಧ ರಕ್ತವನ್ನು, ನಾವು ಅದನ್ನು ಹೇಗೆ ವಿವರಿಸುವುದು? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ರಕ್ತ ಅದು ಎಂತಹ ಜೀವವುಳ್ಳ ರಕ್ತವೆಂಬುದಾಗಿ ವಿವರಿಸಲಿಕ್ಕೆ ನಮಗೆ ಅಸಾಧ್ಯ. ಅಂತಹ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ, ಈ ಸಭೆ ಎಂಬ ಹಿಂಡಿಗೆ, ಇವತ್ತು ನಾವು ಎಲ್ಲಿಂದ ಬಂದಿದ್ದೇವೆ? ನಾವು ಈಗ ಇದು ಸ್ಟಾರ್ಟ್ ಆಗುವ ಮೊದಲೇ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹಲವಾರು ಹೆಸರುಗಳನ್ನು ಹೇಳಿದ್ರು. ಯಾಕಂದ್ರೆ ಒಂದು ಧಾನ್ಯ ಮೈಸೂರಿಂದ ಬಂದಿದೆ, ಒಂದು ಧಾನ್ಯ ಮಂಗಳೂರಿನಿಂದ ಬಂದಿದೆ, ಒಂದು ಧಾನ್ಯ ಬೆಂಗಳೂರಿನಿಂದ ಒಂದು ಕಡೆಯಿಂದ ಬಂದಿದೆ, ಒಂದು ಕಡೆ ಕರ್ನಾಟಕದಿಂದ ಇನ್ನೊಂದು ಧಾನ್ಯ ಎಲ್ಲ ಬಂದಿದೆ. ಈ ಧಾನ್ಯ ಎಲ್ಲ ಏನಾಗ್ಬೇಕಂತ ಹೇಳಿದ್ರೆ ಜಜ್ಜಲ್ಪಟ್ಟು ಒಂದೇ ರೊಟ್ಟಿಯಾಗಿ ಆಗ್ಬೇಕು. ಅದಕ್ಕೋಸ್ಕರವೇ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಐಡೆಂಟಿಟಿ ಬೇಡ ನಮ್ಗೆ. ಇವತ್ತು ನಾವೇನಂತ ಹೇಳಿದ್ರೆ, ನಾನು ಮನೋಹರ್ ಮಂಗಳೂರು, ನೀವು ಯಾರು ನನ್ನನ್ನು ಹೊಗಡುವುದು ಮಾಡುವುದು ನಂಗೆ ಅಗತ್ಯವಿಲ್ಲ, ನಮ್ಗೆ ಬೇಡ. ಯಾಕಂತ ಹೇಳಿದ್ರೆ ಅದಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ನಾನು ಕೇವಲ ವಾಕ್ಯದಲ್ಲಿ ಅಡಕವಾಗಿರುವಂತಹ ವಾಕ್ಯಗಳನ್ನು ನಿಮ್ಗೆ ಏನ್ ಮಾಡ್ತಿದ್ದೇನೆ, ಹೇಳ್ತಾ ಇದ್ದೇನೆ ಅಷ್ಟೇ. ಅದರಿಂದ ನಾನು ಬೇರೆ ನನ್ನ ಸ್ವಂತ ಏನು ಕೂಡ ನಿಮ್ಗೆ ಏನ್ ಮಾಡ್ಲಿಲ್ಲ, ಇದಕ್ಕೆ ಸೇರಿಸ್ಲಿಲ್ಲ. ಆದ್ರಿಂದ ಇಲ್ಲಿ ಹೇಳ್ತಾರೆ, ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಕಾರ್ಯಗಳಿಗೆ ಬೇಕಾದ ಅನುಕೂಲತೆಗಳನ್ನು ನಿಮಗೆ ಅನುಗ್ರಹಿಸಲಿ. ಎಷ್ಟು ಪ್ರೀತಿಯಿಂದ, ಎಷ್ಟು ಕಳಕಳಿಯಿಂದ, ಎಷ್ಟು ಅನ್ಯೋನ್ಯತೆಯಿಂದ, ಎಷ್ಟು ಸಹೋದರ ಸ್ನೇಹದಿಂದ ಈ ಮಾತನ್ನು ಏನ್ ಮಾಡ್ತಾರೆ, ನಮಗೆ ಏನ್ ಮಾಡ್ತಿದ್ದಾರೆ, ಇಲ್ಲಿ ಬರೀತಿದ್ದಾರೆ. ಎಲ್ಲ ಅನುಕೂಲತೆಗಳನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ನನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ. ಆತನು ಯೇಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದನ್ನು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಸಮರ್ಪಕವಾದದ್ದನ್ನು ನಮ್ಮೆಲ್ಲರಲ್ಲಿ ಏನ್ ಮಾಡ್ಲಿ, ನಡೆಸಲಿ. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. ಯುಗ ಯುಗಾಂತರಗಳಲ್ಲಿಯೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಜೀವ ಸ್ವರೂಪನಾದ ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೇಲೆ ಉಳ್ಳ ಸಹೋದರ ಸಹೋದರರೇ, ದೊರಕಿದ ವಾಕ್ಯಗಳಕ್ಕಾಗಿ ತಂದೆಯಾದ ದೇವರ ಮತ್ತು ಕ್ರಿಸ್ತನ ಮೂಲಕ ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಕೇಳಿದ ವಾಕ್ಯಗಳು ಬರುವಂತಹ ಈ 31ನೇ ತಾರೀಕು ಕ್ರಿಸ್ತನ ಆ ಒಂದು ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ಅಪಾತ್ರವಾಗಿ ಪಾಲ್ಗೊಳ್ಳದೆ ಕೇಳಿದ ವಾಕ್ಯಗಳು ನಮ್ಮ ಮನಸ್ಸಲ್ಲಿದೆ, ನಮ್ಮನ್ನು ಶುದ್ಧಪಡಿಸಿಕೊಂಡು ನಾವು ಆ ಒಂದು ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ಹಾಗೆ ತಂದೆಯಾದ ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಕೂಡ ತಂದೆಯಾದ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈಗ ಇಂಗ್ಲಿಷ್ ಸಾಂಗ್, ಕ್ಲೋಸಿಂಗ್ ಸಾಂಗ್, ನಾನು HL ಸಭೆಯ ಅವರನ್ನು, ಕ್ವಯರ್ ಸಭೆಯನ್ನು ಮುಂದೆ ಬರಲಿಕ್ಕೆ ಕೇಳ್ತೇನೆ. HL ಸಭೆ ಸೇರಿದಂತಹ ಕ್ವಯರ್ ಟೀಮ್ ದಯವಿಟ್ಟು ಮುಂದೆ ಬರಬೇಕಂತ ಕೇಳ್ಕೊಳ್ತೀನಿ. ಈಗ ಇಂಗ್ಲಿಷ್ ಸಾಂಗ್, ವೆನ್ ಐ ಸರ್ವೆ ದಿ ವಂಡರ್ ಕ್ರಾಸ್.
ಎಲ್ಲರೂ ನಿಂತಿರುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಹಿರಿಯ ಶವರಾದ ಪ್ರಕಾಶ್ ರಂಜನ್ ಅವರು ಬಂದು ನಮ್ಮಲ್ಲಿ ಪ್ರಾರ್ಥನೆ ನಡೆಸಬೇಕಂತ ಕೇಳ್ಕೊಳ್ತೀನಿ. ಇದಾದ ನಂತರ ನಮಗೆ 15 ನಿಮಿಷದಿಂದ ಮಿನಿಮಮ್ 15 ಮಿನಿಟ್ಸ್ ಟು ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಟೀ ಬ್ರೇಕ್ ಇರುತ್ತೆ. ಎಲ್ಲರೂ ದಯವಿಟ್ಟು 20 ನಿಮಿಷಕ್ಕಾದ ನಂತರ ಒಳಗಡೆ ಬಂದರೆ ನಾವು ಸೆಕೆಂಡ್ ಸೆಷನ್ನ ಪ್ರಾರಂಭ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಐ ರಿಕ್ವೆಸ್ಟ್ ಬ್ರದರ್ ಪ್ರಕಾಶ್ ರಂಜನ್ ಬ್ರದರ್ ಟು ಲೀಡ್ ಅಸ್ ಇನ್ ಪ್ರೇಯರ್ ಪ್ಲೀಸ್. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನೂ ಪ್ರೀತಿ ಸ್ವರೂಪನೂ ಆಗಿರ್ತಕ್ಕಂಥ ನಮ್ಮ ಪರಮ ತಂದೆಯಾದ ಯೆಹೋವ ದೇವರೇ, ನಿನ್ನ ಕೃಪೆಯುಳ್ಳ ನಾಮಕ್ಕೆ ಅನಂತರಂತ ಸ್ತೋತ್ರವಾಗಲಿ. ಕೃಪಾ ಸಂಪೂರ್ಣನೂ ದಯಾಮಯನೂ ಆಗಿರ್ತಕ್ಕಂಥ ತಂದೆ ದೇವರೇ, ನಿನ್ನ ದಿವ್ಯ ಕೃಪೆಯಿಂದಾಗಿ ಸ್ವಾಮಿ ಅನೇಕ ಸ್ಥಳಗಳಿಂದ ನಿನ್ನ ಭಕ್ತರನ್ನು ನಿನ್ನ ಮಕ್ಕಳನ್ನು ಇಲ್ಲಿ ಒಟ್ಟುಗೂಡಿಸಿ ನಿನ್ನ ಪವಿತ್ರ ಪಾದ ಸನ್ನಿಧಾನದಲ್ಲಿ ನಿನ್ನ ಮಗನೂ ನಮ್ಮ ರಕ್ಷಕನೂ ಆದ ಕ್ರಿಸ್ತ ಯೇಸುವಿನ ಶ್ರಮೆ ಮರಣಗಳನ್ನು ಧ್ಯಾನಿಸಿ ನೀನು ನಮ್ಮ ಮೇಲೆ ತೋರಿಸಿರ್ತಕ್ಕಂಥ ನಿನ್ನ ಅಪಾರವಾದಂಥ ಪ್ರೀತಿಯನ್ನು ನೆನೆಸಿ ನಮ್ಮ ತೊದಲು ತುಟಿಗಳಿಂದ ನಿನಗೆ ನಮ್ಮ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವ ಹಾಗೆ ಇಲ್ಲಿ ಬರಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಹೌದು ಸ್ವಾಮಿ, ನಾವು ಮನುಷ್ಯ ಮಾತ್ರದವರು, ಮಾತೃಗರ್ಭದಲ್ಲಿದ್ದಾಗಿನಿಂದಲೇ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ. ನಮ್ಮಲ್ಲಿ ಯಾವ ಸುಕೃತ್ಯಗಳಾಗಲಿ ಪುಣ್ಯ ಕ್ರಿಯೆಗಳಾಗಲಿ ಇಲ್ಲ ತಂದೆಯೇ. ನಾವು ಈ ಗಳಿಗೆಯಲ್ಲಿ ಬದುಕುಳಿದಿರುವುದು ಅದು ಕೇವಲ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ ಎಂಬುದನ್ನು ನಿನ್ನ ಮುಂದೆ ಅರಿಕೆ ಮಾಡುತ್ತಿದ್ದೇವೆ. ಹೌದು ಸ್ವಾಮಿ, ನಿನ್ನ ಮಹೋನ್ನತಗಳಲ್ಲಿ ವಾಸ ಮಾಡಿಸ್ತಕ್ಕಂಥ ದೇವರಾಗಿದ್ದಿ. ಆದಾಗ್ಯೂ ಕೂಡ ನಿನ್ನ ಪವಿತ್ರ ಸ್ಥಾನದಿಂದ ಬಾಗಿ ನೋಡಿ ದೀನ ಮನದವನೊಂದಿಗಿದ್ದುಕೊಂಡು ಜಜ್ಜಿ ಹೋದ ಆತ್ಮವನ್ನು ಉಜ್ಜೀವಿಸಿ ಮಾಡತಕ್ಕಂಥ ದಯಾಮಯನಾದಂಥ ತಂದೆ ದೇವರನ್ನಾಗಿದ್ದೀವಿ ಸ್ವಾಮಿ. ನಾವು ತಿಳಿದಿಯೂ ಎಷ್ಟೇ ಪಾಪಗಳನ್ನು ಮಾಡಿದಾಗ್ಯೂ ಕೂಡ ನಾವು ಕೇವಲ ಮಣ್ಣು ಧೂಳು ಎಂಬುದನ್ನು ನೆನಪಿಗೆ ತಂದುಕೊಂಡು ದೀರ್ಘ ಶಾಂತನಾದಂಥ ತಂದೆ ದೇವರಾದ ನೀನು
ನಮ್ಮ ಸಕಲ ಪಾಪಗಳನ್ನು ಮನ್ನಿಸಿ ನಮ್ಮ ದುಷ್ಕೃತ್ಯಗಳನ್ನು ಅಳಿಸಿ ತಂದೆ ದೇವರೇ ನಮ್ಮನ್ನು ಕರುಣಿಸಿ ಈ ಒಂದು ಸ್ಥಳಕ್ಕೆ ನಮ್ಮನ್ನು ಬರ ಮಾಡಿದ್ದಿ. ಇದಕ್ಕಾಗಿ ನಿನಗೆ ಅನಂತ ಸ್ತೋತ್ರವನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ತಂದೆ ದೇವರೇ, ಮುಖ್ಯವಾಗಿ ಈ ಒಂದು ಪವಿತ್ರವಾದಂಥ ಆರಾಧನೆಯಲ್ಲಿ ಸ್ವಾಮಿ, ನಾವು ಲೋಕರಕ್ಷಣೆಗೋಸ್ಕರವಾಗಿ ಇದು ಒಬ್ಬನೇ ಮಗನನ್ನು ನೀನು ಮರಣಕ್ಕೆ ಒಪ್ಪಿಸಿದಂಥ ಆ ನಿನ್ನ ತ್ಯಾಗವನ್ನು, ನಿನ್ನ ಪ್ರೀತಿಯನ್ನು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ತನಗಿದ್ದಂಥ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನ್ನು ಎಂದು ಹೇಳಿದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯನಾಗಿ ಸದೃಶ್ಯನಾಗಿ ತಂದೆ ದೇವರೇ ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಾವು ಅನುಭವಿಸಬೇಕಾಗಿದ್ದಂಥ ಶಿಕ್ಷೆಯನ್ನು ಆತನು ಅನುಭವಿಸಿ ಪಾಪದ ಸಂಬಳವಾದಂಥ ಮರಣವನ್ನು ನಮ್ಮ ಬದಲಿಗೆ ಆತನು ಆ ಶಿಲುಬೆಯ ಮೇಲೆ ಅನುಭವಿಸಿ ಸ್ವಾಮಿ ಮರಣ ಪಾತ್ರರಾಗಿದ್ದಂಥ ನಮ್ಮನ್ನು ಮರಣದಿಂದ ವಿಮೋಚನೆ ಮಾಡುತ್ತಿ. ತಂದೆ ದೇವರೇ, ಈ ನಿನ್ನ ಆಳವಾದಂಥ ಪ್ರೀತಿಗೆ ಬದಲಾಗಿ ನಾವೇನನ್ನು ಕೊಡಲು ಸಾಧ್ಯ ಇಲ್ಲ ಸ್ವಾಮಿ. ಈಗ ನಿನ್ನ ಮುಂದೆ ಸಂಪೂರ್ಣ ದೀನ ಮನಸ್ಸಿಂದ ಅಡ್ಡ ಬಿದ್ದು ನಿನಗೆ ನಮ್ಮ ಸೋದರ ಕಿವಿಗಳಿಂದ ನಮ್ಮ ಕೃತಜ್ಞತೆಗಳನ್ನು ಮಾತ್ರ ಸಲ್ಲಿಸುವಾಗಿದ್ದೇವೆ. ತಂದೆ ದೇವರೇ, ಇಷ್ಟೆಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥ ನಿನಗೆ ಪೂರ್ಣ ಮನಸ್ಸಿಂದ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮತ್ತು ಸ್ವಾಮಿ, ಈ ದಿವಸ ನಡೆಯತಕ್ಕಂಥ ಆರಾಧನೆ ಪರ್ಯಂತರ ನಿನ್ನ ಪ್ರಸನ್ನತೆಗಾಗಿ ಬೇಡುತ್ತೇವೆ. ನಮ್ಮ ಸಹೋದರ ಮೂಲಕವಾಗಿ ತಂದೆ ದೇವರೇ, ನೀನು ನಿನ್ನ ಪವಿತ್ರ ವಾಕ್ಯಗಳ ಮೂಲಕವಾಗಿ ನಾವೆಲ್ಲರೂ ಕೂಡ ಒಂದೇ ದೇಹದ ಅನೇಕ ಅಂಗಗಳಾಗಿದ್ದೇವೆ. ಯಾವ ಅಂಗವೂ ಕೂಡ ತಾನು ಶ್ರೇಷ್ಠವೆಂದು ಕೊಚ್ಚಿಕೊಳ್ಳದೆ ಎಲ್ಲ ಅಂಗಗಳು ಕೂಡ ತಮಗೆ ನೀನು ದಯಪಾಲಿಸಿಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಒಗ್ಗಟ್ಟಾಗಿ ಮಾಡಿ ತಂದೆ ದೇವರೇ, ಅದರಿಂದ ಒಂದು ದೇಹವಾಗಿ ನಾವೆಲ್ಲರೂ ಕೂಡ ಬಾಳುವ ಹಾಗೆ ನಮ್ಮನ್ನು ನೀನು ಆಶೀರ್ವದಿಸು. ಹೌದು ಸ್ವಾಮಿ, ನಿನ್ನ ಭಕ್ತನು ಹೇಳಿದ ರೀತಿಯಲ್ಲಿ ನಾವು ಕ್ರಿಸ್ತನೊಂದಿಗೆ ಶಿಲುಬೆ ಹಾಕಲ್ಪಟ್ಟು ಸತ್ತವರಾಗಿದ್ದೇವೆ. ಆದ ಕಾರಣ ಇನ್ನು ಜೀವಿಸುವವರು ನಾವಲ್ಲ, ನಮ್ಮಲ್ಲಿರ್ತಕ್ಕಂಥ ಕ್ರಿಸ್ತನೇ ನಮ್ಮಲ್ಲಿ ಜೀವಿಸುತ್ತಾನೆಂಬುದಾಗಿ ನಾವು ನಂಬಿದ್ದೇವೆ. ಈ ನಂಬಿಕೆಯನ್ನು ಸಾರ್ಥಕಪಡಿಸಿಕೊಳ್ಳಲು ನಮಗೆ ಬೇಕಾದಂಥ ಒಂದು ಆತ್ಮೀಯವಾದಂಥ ಬಲವನ್ನು, ಆತ್ಮವಿಶ್ವಾಸವನ್ನು, ನಂಬಿಕೆಯನ್ನು, ಜ್ಞಾನ ತಿಳುವಳಿಕೆಯನ್ನು ದಯಪಾಲಿಸಿಕೊಟ್ಟು ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನೂ ಕೂಡ ಹೆಸರಿಸಲಾಗಿ ಆಶೀರ್ವದಿಸಿ ಕಾಪಾಡು. ತಂದೆ ದೇವರೇ, ಮುಂದೆ ನಡೀಲಿಕ್ಕಿರ್ತಕ್ಕಂಥ ಎಲ್ಲ ಆರಾಧನೆ ಪರ್ಯಂತರ ನಿನ್ನ ಮುಖ ಪ್ರಸನ್ನತೆಗಾಗೂ ಹಾಗೂ ನಿನ್ನ ನಡೆಸುವಿಕೆಗಾಗಿಯೂ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ತಂದೆ ದೇವರೇ, ಮತ್ತೊಂದು ಆವರ್ತಿ ಈ ಆರಾಧನೆ ಪರ್ಯಂತರ ನಿನ್ನ ಸಾನ್ನಿಧ್ಯಕ್ಕಾಗಿ ಬೇಡಿಕೊಳ್ಳುತ್ತಾ ಈ ಅಲ್ಪ ವಿಜ್ಞಾಪನೆಯನ್ನು ನಮ್ಮ ಪ್ರಭು ರಕ್ಷಕನ ಮಧ್ಯಸ್ಥನೂ ಆಗಿರುವ ಕ್ರಿಸ್ತೇಸುವಿನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ನಮ್ರತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.